ಯವಾನ ಯವಾನ 8ನೇ ಅಧ್ಯಾಯ 11ನೇ ವಚನ. ಯವಾನ 8ನೇ ಅಧ್ಯಾಯ 11ನೇ ವಚನ ನೋಡ್ರಿ. उसने कहा है हे प्रभु किसी ने नहीं। यीशु ने कहा मैं भी तुझ पर दंड की आज्ञा नहीं देता, जा और फिर पाप न करना। ದೇವರು ನಮಗೆ ಏನ್ ಹೇಳ್ಬಿಟ್ಟಿದ್ದಾನೆ? ನಾವೊಂದು ಕಾಲದಲ್ಲಿ ಮಹಾಪಾಪಿ, ಘೋರ ಅಪರಾಧಿ, ಮೂಢನಂಬಿಕೆಗೆ ದಾಸಾಗಿದ್ದೆವು. ನಾವು ಮೂಢನಂಬಿಕೆ दास ये लेते अपन लारेट साल मिळते. लारेट साल आपण खेळते तो मूर्ती पूजा करते ते आपणच बनवायचे मूर्तीने आपणच बघते ते एक शाप देते ते वटिकीची करते ते शेळीची वाडी केवढा द्याय फक्त भक्तेकन जाते ते पुजारी कन जाते ते साणी कन जाते ते म्हणे चिठी करणार की करणार देवला भूत लागो जीला ಕನ आपण ದೇವೇ ನಂಬಲೇದೇಸ. ಯಾವಾಗ ನಾವು ದೇವರನ್ನು ಅಂಗೀಕಾರ ಮಾಡ್ಕೊಂಡಿದ್ಯೋ, ಈಗ ದೇವರ ಮಕ್ಕಳಾಗಿ ಭೂತ ಕಾಲದಲ್ಲಿ ಹಿಂದೆ ಈಗ ಹೇಳ್ತಾರ ಜನ ಏನ್ ಹೇಳ್ತಾರೆ, ಹಿಂದಿನ ಕಾಲದಾಗ ನೀ ಇದ್ದಿ ಹೀಗಿದ್ದಿ ಆಗಿದ್ದಿ. ಹಿಂದಿನ ಕಾಲದಾಗ ಏನಿದ್ದೀಪ ಅಂದ್ರೆ ಏನ್ ಗೊತ್ತೈತೇನೆ ಯಾರಿಗಿದೆ ಇಲ್ಲಿ? ಗೊತ್ತಿಲ್ಲ. ಅವು ಸುಳ್ಳ. ಅವು ಏನೈತ್ಲ ಹಿಂದಿನ ಕಾಲ ಗೊತ್ತಿರೋದು. ನಾವು ಯೇಸು ಕ್ರಿಸ್ತಿಗೆ ನಂಬಕ್ಕಿಂತ ಮುಂಚೆ ಅನ್ಯರಾಗಿದ್ದು. ಈಗ ಈತನಲ್ಲಿ ನಾವು ಹುಟ್ಕೊಂಡಿದೀವಿ. ಈಗ ನಮ್ಮ ಮೇಲೆ ದಯಾ ಕರುಣೆ ಇಟ್ಟು ಆತನ ಏನ್ ಮಾಡಿದಾನೆ? ನಮ್ಮನ್ನು ಅರಿಸಿಕೊಂಡಿದ್ದಾನೆ. ತನ್ನನ್ನೇ ತ್ಯಾಗ ಮಾಡಿ ನಮ್ಮನ್ನು ಅರಿಸಿಕೊಂಡಿದ್ದಾನೆ. ಈಗ ಆತನ ಮಕ್ಕಳಾಗಿದ್ದೀವಿ. ಹೊಸ ಸ್ವಭಾವ, ಹೊಸ ಗುಣ, ಹೊಸ ಬುದ್ಧಿ, ಹೊಸ ವಿಚಾರ ನಮ್ಮಲ್ಲಿ ಇರ್ಬೇಕು. ಏನಿರ್ಬೇಕು? ಹೊಸ ವಿಚಾರ ಇರ್ಬೇಕಲ್ಲ. ನಾವು ಇಂತಿಂತವ್ರ ಮನ್ಯಾಗ ಹುಟ್ಟಿದ್ದೆ, ಹೀಗೆ ಹುಟ್ಟಿದ್ದೆ, ಹಾಗೆ ಹುಟ್ಟಿದ್ದೆ, ಹಿಂಗ್ ಮಾಡಿದೆ. ಈಗ ನಾ ದೇವರಲ್ಲಿ ಹುಟ್ಟು ಬಂದೀನಿ, ಯೇಸುವಿನಲ್ಲಿ ಹುಟ್ಟು ಬಂದಿಲ್ಲ, ಹೊಸ ಮನುಷ್ಯ ಆಗ್ಬಿಟ್ಟು. ನಮ್ ಕಡೆ ಹೊಸ ಸ್ವಭಾವ ಇರ್ಬೇಕು, ಹೊಸ ಭಾಷೆ ಇರ್ಬೇಕು. ದೇವರಿಗೆ ತಿಳ್ಕೊಳ್ಳೋದು ಪ್ರಯತ್ನ ಮಾಡ್ಬೇಕು. ದೇವರಿಗೆ ತಿಳ್ಕೊಳ್ಳಿಲ್ಲ ಅಂದ್ರೆ ನೀ ಏನು ಸಾಲಿ ಕಲಿ ಮುಂದೆ ತಿಳ್ಕೊಳ್ಳಾರ್ದೆ ಪೇಪರ್ ಬರೀತೀನಿ ಅಂದ್ರೆ ಪೇಪರ್ ಬರೀಲಿಕ್ಕೆ ಸಾಧ್ಯ ಆಗ್ತೈತಿ? ಬ್ಯಾರೆ ಅವ್ರು ಕಾಪಿ ಕೊಟ್ಟು ಬರೆಸಿದ್ರೆ ಅವು ಎಷ್ಟು ದಿವಸ ಕಾಪಿ ಕೊಟ್ಟು ಬರ್ತಾರ? ಖರೆ ಆ ಕಾಪಿ ಕೂಡ ಬರೀಸಿ ಪಾಸ್ ಮಾಡಿಸ್ದವನು ತಪ್ಪು ಮಾಡ್ದಂಗೆ ಇಲ್ಲ. ಆ ಹುಡುಗನ ಭವಿಷ್ಯ ಹಾಳು ಮಾಡಿದಾಗ ನೀವು ಓದು ಬರೀ ಸರಿಯಾಗಿ ಅಭ್ಯಾಸ ಮಾಡಿ ಹಿಂಗೆ ಮಾಡ ಹಂಗೆ ಮಾಡ ಅಂತ ಹೇಳುದು ಟೀಚರ್ ಹೇಳ್ಬೇಕಾಗಿತ್ತು. ಕಾಪಿ ಕೊಟ್ಟು ಪಾಸ್ ಮಾಡೋದು ಅನ್ಯಾಯ ಆಗ್ತೈತಿ. ಹೌದಿಲ್ವಾ? ನೀನ್ ಸ್ವಂತ ಸ್ವಾವಲಂಬಿ ಆಗು, ಸ್ವಂತ ಸಾಮರ್ಥ್ಯ ಉಳ್ಳವರಾಗಿ ಬರೀರಿ ಹೇಳುದು. ಅದಕ್ಕಾಗಿ ನಾವೇನ್ ಮಾಡ್ತೀವಿ? ದೇವರೇನ್ ಹೇಳ್ತಾನೆ? ಸತ್ಯ ವಾಕ್ಯವನ್ನು ಹೇಳ್ಕೊಂಡು ಅದರ ವಾಸನೆ ಹಿಡ್ಕೊಂಡು ಬರ್ಬೇಕು. ತೋಳುಗಳು ಏನ್ ಮಾಡ್ತಾವ? ಎಲ್ರಿ ಕುರಿಗಳು ಇದ್ದಾಗ ವಾಸನೆಲೇ ಹೋಗ್ತಾ ಇಲ್ವಾ? ಏನಿಲ್ಲ. ನಾವು ದೇವರ ವಾಸನೆಲೇ ಹೋಗ್ಬೇಕಿತ್ತು. ದೇವರಲ್ಲಿ ಆಶೀರ್ವಾದ ಎಲ್ಲಿ ಸಿಗ್ತೈತಿ? ಈ ಹೊರಗಿಂದೆಲ್ಲ ನಮ್ ಜೊತೆ ಬರಲ್ಲಪ್ಪ. ವಿಮಾನ ಒಳಗೆ ತಿರುಗಾಡು, ಹೆಲಿಕಾಪ್ಟರ್ ಒಳಗೆ ತಿರುಗಾಡು, ಯಾವ್ದ್ರಾಗ ತಿರುಗಾಡು, ಏನ್ ಮಾಡು, ಎಂತ ಬಿಲ್ಡಿಂಗ್ ಮಾಡು, ಎಂತ ಊಟ ಮಾಡು, ಇವೆಲ್ಲ ಶಾರೀರಿಕ ಮಾಯಾಜಾರ ಒಳಗೆ ಬಿದ್ದೆ ಎಲ್ಲ ದೇಶನಾಗ ಎಲ್ಲ ರೋಮ್ ಸಾಮ್ರಾಜ್ಯ ಬ್ಯಾಬಿಲೋನ್ ಎಲ್ಲ ಮುಣಿಗೋಯ್ತು. ಯಾರ್ಯಾರು ದೇವರನ್ನು ತಿಳ್ಕೊಂಡಿದ್ರು ಅವ್ರಿಗೆ ದೇವರು ಎಲೆ ಅಂತವ್ರು, ಎಲಿಶಾ ಅಂತವ್ರು ಎಲ್ಲ ತಿಳ್ಕೊಂಡಿದ್ರಲ್ಲ, ಅವ್ರಿಗೆ ಏನು ಕಡಿಮೆ ಆಗ್ಲಿಲ್ಲ. ಹಾಗೆ ನಾವು ದೇವರ ಮಕ್ಕಳಿರೋದ್ರಿಂದ ಈ ಜನ ಎಲ್ಲ ನಮ್ಮ ವೈರಿ ಇರ್ತಾರ. ಎಷ್ಟೊಂದು ನಮಗೆ ಆರೋಪ ಬರ್ತಾವ, ಎಷ್ಟೊಂದು ನಿಂದ ಬರ್ತಾವ ಸಣ್ಣ ಸಣ್ಣ. ಅದಕ್ಕೆ ಸಂಭಾಳಿಸ್ಬೇಕು. ನಾವು ಖುಷಿಲೇ ಅದು ಸ್ವೀಕಾರ ಮಾಡ್ಬೇಕು. ನನಗೆ ಹಿಂಗ ಅಂತೇಳಿ ನಾವು ಶಡ್ಡತೆ ಇದು ತಲವಾರ್ ತಗೊಂಡು ಹೋಗ್ಬಾರ್ದು. ಜಗಳ ತೆಗಿಲಿಕ್ಕಲ್ಲಿ ನನಗೆ ಹಿಂಗ್ಯಾಕಂದಿ ನ್ಯಾಯ ಪಂಚಾಯತಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯೇಸುಗೆ ಎಷ್ಟು ಹೋಗೋರು ಬರೋರು ಎಲ್ಲ ಮುಂದೆ ಒಂದು ಇದು ನಡೀತಾ ಇದ್ದಾಗ, ರ್ಯಾಲಿ ನಡೀತಾ ಇದ್ದಾಗ, ಎಳ್ಕೊಂಡು ಹೋಯ್ತಾ ಇದ್ದಾಗ ಯಾರಿಗೆ ನಿಂದಾಗಿರಿ ಮಾಡ್ದ ನಮ್ಗೆ ಸಣ್ಣ ಪುಟ್ಟು ಬರ್ತಾವ, ಸಹಿಸ್ಕೋಬೇಕು. ಅಂದಾಗ ನಾವು ಆತನ ಮಕ್ಕಳ ಅನ್ನಿಸ್ತೀವಿ. ಒಳ್ಳು ಸುಖ ಏನು ಬೇಡ ಅಂದ್ರೆ ಆತನ ಮಕ್ಕಳ ಅನ್ಸೋದಿಲ್ಲ. ನಾವು ಆತನ ಮಕ್ಕಳೇ ಅನ್ಸೋದಿಲ್ಲ. ನಮ್ಗೆ ನಿಂದ ಗೀಲಿ ಪರ್ಯಾಸೆ ಎಲ್ಲ ಬಂದ್ರೆ ನಾವು ದೇವ್ರ ಮಕ್ಕಳು ಕರೆಕ್ಟ್ ಅನಿಸ್ತೀವಿ. ಅದಕ್ಕಾಗಿ ಏನು ಬರೆಯಲ್ಪಟ್ಟಿದ್ದಪ್ಪ?
ಅದಕ್ಕೆ ಆಕೆ ಕರ್ತನೆ ಯಾರು ಶಿಕ್ಷೆ ವಿಧಿಸಲಿಲ್ಲ ಎಂದಳು. ಯೇಸು ಆಕೆಗೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ ಮೇಲೆ ಪಾಪ ಮಾಡಬೇಡ. ಈಗ ನಾವು ಎಷ್ಟು ಮಂದಿ ಪಾಪ ಮಾಡ್ತೀವಿ ಹೇಳಿದಿಲ್ಲ? ಆಕೆ ಒಬ್ಬ ವೈಶ್ಯ ಇದ್ದಳು, ಮೈ ಮಾಡ್ಕೊಳಕ್ಕೆ ಇದ್ದಳು, ಆದ್ರೆ ಬಿಟ್ಬಿಟ್ಲು. ಆಕೆ ಬಿಟ್ಬಿಟ್ಲು. ನಾವು ಲೋಕದ ದೃಷ್ಟಿಯೊಳಗೆ ಹೇಗಿದ್ದೆವು? ಸುಳ್ಳು ಅನಿಸ್ತೀವಿ. ನಿಷ್ಠಾವಂತರಿದ್ದು, ಶಿಷ್ಟಾಚಾರ ಇದ್ದು, ಸ್ವಚ್ಛ ಇದ್ದು, ಆದ್ರೆ ಆತ್ಮಿಕ ವಿಚಾರಗಳು ಮಾಡ್ತಾನೆ ಇರ್ತೀವಿ. ಒಬ್ಬ ವಯಸ್ಸಿಗಿಂತ ಕನಿಗಟ್ಟದಿವಿಲ್ಲ, ತಿಳ್ಕೋಬೇಕು, ಕರೆಕ್ಟ್ ತಿಳ್ಕೋಬೇಕು. ಆಕೆ ಎಲ್ಲ ಪಾಪ, ಘೋರ ಪಾಪ ಇತ್ತು, ಕ್ಷಮಿಸ್ಬಿಟ್ಟ ದೇವ್ರು. ನಮ್ದು ಘೋರ ಪಾಪ ಇತ್ತು, ಕ್ಷಮಿಸ್ಬಿಟ್ಟ. ಕ್ಷಮಿಸಿದ್ ಬಿಟ್ಟುಕೊಳ್ಳೆ ಮತ್ತೆ ಅದೇ ರೂಢಿ ಒಳಗೆ ಮಾಡ್ತೀವಿ ಅಂದ್ರೆ ಮಹಾಪಾಪಿ ಅನ್ನಿಸ್ತೀವಿ. ಪಾಪಿ ಇಲ್ಲ, ಮಹಾಪಾಪಿ ಅನ್ನಿಸ್ತೀವಿ. ಅದಕ್ಕಾಗಿ ಅಂತ ಪಾಪಿಗಳಿಗೆ ದೇವರು ಏನ್ ಮಾಡಿದ್ದಾನೆ? ಆಡಿಸ್ಕೊಂಡಿದ್ದಾನೆ. ಅದಕ್ಕೆ ನಾವು ಧನ್ಯ ಭಾವನೆ ದೇವರಿಗೆ ಆರಾಧನೆ ಮಾಡಬೇಕು. ಮತ್ತು ಅದ್ರಾಗ 36ನೇ ಓದ್ರಿ. 36. इसीलिए यदि पुत्र तुम्हें स्वतंत्र करेगा तो सचमुच तुम स्वतंत्र हो जाओगे. ಏನ್ ಹೇಳ್ತಾರ? ಎಲ್ಲ ಬಿಡುಗಡೆ ಅನ್ನ ಹಾಕ್ಬಿಟ್ಟೈತೆ ನೋಡು ಇದು. ಆದ್ರಿಂದ ಪುತ್ರನು ನಿಮ್ಮನ್ನು ಬಿಡುಗಡೆ ಮಾಡಿದ್ರೆ ನಿಜವಾಗಿಯೂ ಬಿಡುಗಡೆ ಆಗುವಿರಿ. ಎಲ್ಲ ಜಂಜಾಟದಿಂದ, ಎಲ್ಲ ಸಾಲು ಸೋಲದಿಂದ, ಎಲ್ಲ ನಿಂದಾಗೇಲಿದಿಂದ, ಅಪಹಾಸ್ಯದಿಂದ, ಸಾಲದಿಂದ, ಬಡತನದಿಂದ, ದುಃಖದಿಂದ ಬಿಡುಗಡೆ ಯಾಕೆ ಆಗಿದೆ? ಈಗ ದೇವರಿಗೆ ಆಗಿದೆ. ಆದ್ರಿಂದ ಪುತ್ರನು ನಿಮ್ಮನ್ನು ಬಿಡುಗಡೆ ಮಾಡಿದ್ರೆ ನಿಜವಾಗಿಯೂ ನೀವು ಬಿಡುಗಡೆ ಆಗುವಿರಿ. ಅದಕ್ಕಾಗಿ ಯೇಸುವಿಗೆ ನಾವು ಒಳ್ಳೆಯವರು ಅನ್ಸ್ಬೇಕಿಲ್ಲ. ನಡೆ ನುಡಿಲ್ಲ, ಇಲ್ಲ ನಾಟಕಿ ಕಂಪನಿನೇ ಇಲ್ಲ, ಜನರ ಮುಂದಾಗಿದ್ದಿ ನಮ್ರತ ವಿನಯ ಇಲ್ಲ, ಎಕ್ದಮ್ ನೀರು ಹೊಟ್ಟಾಗಿಲ್ಲ, ಅಲಗಾಡಲ್ಲ ಟೈಪ್ ನಾವು ಮಾತಾಡಿದ್ರೆ ಇಲ್ಲ. ದೇವರ ಮುಂದೆ ಅಷ್ಟು ವಿನಯ, ನಮ್ರತೆ, ತಗ್ಗುವಿಕೆ ಇರಬೇಕು ನಮ್ಮ ಕಡೆ. ಮಂದಿ ಬಂದಾಗ ಚಲೋ ಮಾತಾಡೋದು, ಆಮೇಲೆ ಅವ್ರಿಗೆ ನಿಂದ ಬೆನ್ನಿನ ಮೇಲೆ ನಿಂದ ಮಾಡೋದು, ಅಪಹಾಸ್ಯ ಮಾಡೋದು, ಇವು ಕೂಡ ಮಹಾಪಾಪ ಇದೆ. ಅದಕ್ಕಾಗಿ ನಿನಗೆ ಯಾರು ಏನು ದುಷ್ಟ, ಯಾರೇ ವೈರಿ ಇದ್ದರ ಆದ್ರೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರೆ ದೇವ್ರ ಮಕ್ಕಳು ಅನಿಸ್ತೀರಿ. ಪಾಪಿಗಳಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು, ಕಾಡುವವ್ರಿಗೋಸ್ಕರ ನಮಗ್ ಕಂಟಕ್ ಬಂದ ಆಪತ್ತಿಂದ ಒದಗಿಸೋರ ಮುಂದೆ ನಾವು ಏನ್ ಮಾಡ್ಬೇಕು? ಅವ್ರಿಗೋಸ್ಕರ ಪ್ರೇಯರ್ ಮಾಡ್ಬೇಕು. ಹೊರತು ನಮಗೆ ಏನು ಹೇಳುವ ಅಧಿಕಾರ ಇಲ್ಲ. ಅದಕ್ಕಾಗಿ ಅದಕ್ಕೆ ಹೇಳ್ತಾರೆ ಸೂರ ವೀರರ್ ಅಂತ ಹೇಳಿ. ಬಂದೂಕ್ ತಗೊಂಡು ಹೋಗಿ ಕದಾಳಿಕ್, ಶಾರೀರಿಕವಾಗಿ ಕದಾಳಿಕ್ ಹೋಗ್ತಾರಲ್ಲ, ಅವರಿಗೆ ಏನ್ ಹೇಳ್ತಾರ? ಸೂರ ವೀರ ಅಂತ ಹೇಳಿ ಎಲ್ಲ ಪ್ರಶಸ್ತಿ ಕೊಡ್ತಾರಿಲ್ಲ, ಅವಾಗ ಕೊಡ್ತಾರ. ನಾವು ಶಾಂತಿ ಸಮಾಧಾನದಲ್ಲಿ ಪ್ರೀತಿ ಪ್ರೇಮಲೆ ಗೆದ್ರೆ ನಮಗ್ ದೇವರು ಏನ್ ಮಾಡ್ತಾನ? ನಮಗ ಕಿರೀಟ ಕೊಡ್ತಾನ, ಅವಮಾನ ಕೊಡ್ತಾನ. ಮತ್ ನಾವು ಗುದ್ದಾಳಿಗೆ ಹೋಗಿ ಅವ್ರ ಜೊತೆ ಹೋಗಿ ಗೆರಿ ಕೊಡೋದು ಜಗಳಕ್ಕೆ ಹೋಗ್ತೀವಿ ಅಂದ್ರೆ ನಾವು ದೇವ್ರ ಮಕ್ಕಳು ಅನಿಸೋದಿಲ್ಲ, ಸೈತಾನನ ಅನುಯಾಯಿಗಳು ಅನಿಸ್ತೀವಿ. ಅದಕ್ಕಾಗಿ ದೇವರಿಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ದೇವರಿಗೆ ತಿಳ್ಕೊಳ್ಳಾರ್ದೆ ಆರಾಧನೆ ಮಾಡಿದ್ರೆ ಹೆಂಗೆ? ಹೌದಿಲ್ಲ? ಯಾವುದೇ ಒಂದು ಚಾಪ್ಟರ್ ಓದ್ಬೇಕ, ಒಂದ್ ಯಾವ್ದಾರ ಕೊಟ್ರೆ ಅದು ಚಾಪ್ಟರ್ ತಿಳ್ಕೊಬೇಕಿಲ್ಲ ನಾವು, ಹೌದಿಲ್ಪ? ಸ್ವರ ಅಂದ್ರೆ ಏನು, ವ್ಯಂಜನ ಅಂದ್ರೆ ಏನು ತಿಳ್ಕೊಬೇಕೇನಿಲ್ಲ? ಸ್ವರಾನು ಒಂದೇ, ವ್ಯಂಜನ ಒಂದೇ ಹೊಡೆದ್ರ ಅಡಿಲ್ಲ. ಆ ರೀತಿ ಏನೈತಲ್ಲ, ದೇವರದ ರಾಜ್ಯ ಏನು ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿ ನಮ್ಮ ದೇವರಿಗೆ ನಾವು ಆರಾಧನೆ ಸಲ್ಲಿಸಿದ್ರೆ ಮಾನ್ಯತೆ ಆಗ್ತೈತೋ ಇಲ್ಲೋ ಅದು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕಾಗಿ ಇನ್ನೊಂದೇನಿಲ್ಲ, ಲೂಕ 5ನೇ ಅಧ್ಯಾಯದು 32ನೇ ವಚನ ನೋಡ್ರಿ. ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ನೀತಿವಂತರನ್ನು ಕರೆಯುವುದಕ್ಕೆ ನಾನು ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನೆಂದು ಅವರಿಗೆ ಉತ್ತರ ಕೊಟ್ಟನು. ದೇವರು ಯಾರಿಗೆ ಕರೀಲಿಕ್ಕೆ ಬಂದಾನ? ಬಿಡಲ್ಪಟ್ಟವರಿಗೆ, ಯಾರು ದೃಷ್ಟಿ ಒಳಗೆ ಮರ್ಯಾದೆ ಇಲ್ಲದವರಿಗೂ ಅಂತವರಿಗೆ ದೇವರು ಏನ್ ಮಾಡಿದ್ದಾನೆ? ಕರೀಲಿಕ್ಕೆ ಬಂದಿದ್ದಾನೆ. ನಾನು ನೀತಿವಂತರನ್ನಲ್ಲ, ಆದರೆ ಪಾಪಿಗಳನ್ನು ಮಾನಸಾಂತರಕ್ಕೆ ಕರೆಯಲು ಬಂದೇನು ಎಂದನು. ಪಾಪಿಗಳನ್ನು ಕರೆಯಲು ಬಂದಿದ್ದಾನೆ. ನಾನೆಂತ ಭಾಗ್ಯಶಾಲಿ. ಪಾಪಿಗಳಿಗೆ ಯಾರು ಕರೀತಾರೆ?
ದೋಷಿಗೆ ಯಾರು ಕರೀತಾರೆ, ಆದ್ರೆ ನಮ್ಮ ದೇವರು ನಮ್ಮ ದೋಷಿಗಳಿಗೆ ಕರೆದಲ್ಲ, ಪಾಪಿಗಳು ಕರೆದಲ್ಲ, ಕರಿತಾ ಇದ್ದಲ್ಲ. ನಮ್ಗೆ ಯಾರು ಕರೀಲಿಲ್ಲ, ಸನ್ಮಾನ ಮಾಡಲಿಲ್ಲ. ಪಾಪಿಗಳನ್ನು ಕರೆದು ಯಾರು ಕರೆದರು? ಯೇಸು ಪಾಪಿಗಳನ್ನು ಕರೀಲಿ ಬಂದರಪ್ಪ, ಹುಡುಕಿ ಬಂದಲ್ಲ. ಇದು ಎಂಥದ್ದು ನೋಡು. ಅದಕ್ಕಾಗಿ ಅದು ಮನುಷ್ಯ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅದಕ್ಕಾಗಿ ಯವಾನ ಇದು ಮತ್ತಾಯ 9:2 ಅಲ್ಲಿಗೆ ಬಂದಾಗ ಹಾಸಿಗೆಯ ಮೇಲೆ ಬಿದ್ದುಕೊಂಡಿರುವ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಆತನ ಬಳಿಗೆ ಹೊತ್ತುಕೊಂಡು ಬಂದರು. ಯೇಸು ಅವರ ನಂಬಿಕೆಯನ್ನು ನೋಡಿ ಪಾರ್ಶ್ವವಾಯು ರೋಗಿಗೆ, ಮಗನೇ ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಆಗ ಹಾಸಿಗೆಯ ಮೇಲೆ ಮಲಗಿದ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಜನರು ಆತನ ಬಳಿಗೆ ತಂದರು. ಯೇಸು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಗೆ, ಮಗನೇ ಧೈರ್ಯವಾಗಿರು, ನಿನ್ನ ಪಾಪಗಳನ್ನು ಕ್ಷಮಿಸಲ್ಪಟ್ಟಿವೆ ಎಂದರು. ನಾವು ಕೂಡ ಘೋರ ಪಾಪಿಗಳಿಂದ ಯೇಸುವಿನ ಮುಂದೆ ಪಶ್ಚಾತ್ತಾಪ ಪಟ್ಟಿಲ್ಲ. ಪಶ್ಚಾತ್ತಾಪ ಪಟ್ಟುಕೊಳ್ಳೆ, ಮಾನಸಾಂತರ ಪಟ್ಟುಕೊಳ್ಳೆ, ಪಾಪ ಒಮ್ಮೆ ಕ್ಷಮಾಪಣೆ ಆದಕೊಳ್ಳೆ, ಮತ್ತೆ ಪಾಪ ಮಾಡಬಾರದು. ನಮ್ಮನ್ನು ದೇವರು ಕೂಡ ಕುಷ್ಠರೋಗಿಯಾಗಿ ಪಾರ್ಶ್ವವಾಯಿಯಾಗಿ ನಾವು ಎಲ್ಲೂ ಬಿದ್ದಿದ್ದೆವು. ಹುಡುಕಿ ಬಂದ ನಮ್ಮನ್ನು ಕ್ಷಮಿಸಿ ನಮ್ಮ ಮೇಲೆ ಇರುವ ಅಪರಾಧ ಪಾಪಗಳನ್ನು ದೇವರು ಕ್ಷಮಿಸಿಬಿಟ್ಟಿದ್ದಾನೆ. ಅದಕ್ಕಾಗಿ ದೇವರಿಗೆ ನಾವು ಆತ್ಮಲ್ಲೇ ಪ್ರಾರ್ಥನೆ ಮಾಡಬೇಕು. ಮತ್ತು ಇನ್ನೊಂದ್ಸಲ ಹಿಂದೆ ಒಳಗೋದು 32 ಈ ಮತ್ತೆ 9:2 और देखो कई लोग लकवा के एक रोगी को खाट पर रखकर उसके पास लाए। यीशु ने उनका विश्वास देखकर उस लकवे के रोगी से कहा, हे पुत्र, डांडस बांध, तेरे पाप क्षमा हुए। ನೋಡ್ರಿ, ನಿಮ್ಮೆಲ್ಲ ಪಾಪ ಕ್ಷಮಿಸಲ್ಪಟ್ಟಿದೆ. ಅದಕ್ಕಾಗಿ ನಾವೆಂತ ಧನ್ಯರು. ಅದ್ರಾಗ 8ನೇ ಓದಪ್ಪ. परंतु इसलिए कि तुम जान लो कि मनुष्य के पुत्र को पृथ्वी पर पाप क्षमा करने का अधिकार है। तब उसने लकवे के रोगी से कहा, उठ, अपनी खाट उठा और अपने घर चला जा। ಮನುಷ್ಯ ಕುಮಾರನಿಗೆ ನಮ್ಮ ಪಾಪಗಳನ್ನು ಶಾಪಗಳನ್ನು ಕ್ಷಮಿಸುವ ಅಧಿಕಾರ ಇದೆ. ಅದೇ ಕರ್ತು ನಮಗಿದ್ದಾನೆ. ನಾವೆಷ್ಟ ಭಾಗ್ಯಶಾಲಿಗಳು ತಿಳ್ಕೋಬೇಕು. ನಮಗೆ ಹಣ ಇದ್ದರೆ ಸಾವುಕಾರ ಇಲ್ಲಪ್ಪ, ಗುಣನೂ ಬೇಕು. ಹಣ ಜೊತೆ ಬರುವುದಿಲ್ಲ. ದೇವರಿಗೆ ನಾವು ದೇವರ ನೀತಿ ಬೇಕು, ದೇವರ ಸಂಪರ್ಕ ಬೇಕು. ನಮ್ಮ ಜೊತೆ ಸಾಕ್ಷಿ ಕೊಡ್ಲಿಕ್ಕೆ ಇಲ್ಲಿ ಯಾವುದೇ ಬರುವುದಿಲ್ಲ. ಲಾಜರ್ ಏನು ಮಾಡ್ದ? ಬಿದ್ದಿದ್ದ ರೊಟ್ಟಿ ಏನ್ರಿ ಸಾವುಕಾರ ಮನೆಯೊಳಗೆ ಬಿದ್ದಿದ್ದ ರೊಟ್ಟಿ ಟುಕಡಿ ಅವ್ ತಿಂದು ಬದುಕ್ತಿದ್ದ. ಬಿಡ್ಕೊಟ್ಟು ಆ ಧನಿಕನ ದೊಡ್ಡ ಸಾವುಕಾರ ಪುಣ್ಯವಂತಿದ್ದೀನಿ, 100 ಮಂದಿಗೆ ಅನ್ನ ಹಾಕಿ ಸಾಕಿನಿ. ಗರ್ವ ಇತ್ತು. ಒಂದು ಗರ್ವ ಸಾಯುವಾಗ ಏನ್ ಮಾಡ್ದವ? ಅವ್ನ ನರಕಕ್ಕೆ ಹೋದ, ಲಾಜರ್ ಹೊರಗಿಗೆ ಹೋದ. ಅದಕ್ಕೆ ಕಾಣ್ತಾ ಇದ್ದ. ದೇವರಿಗೆ ಹೇಳ್ತಾನ, ಲಾಜರ್ನ ಕಿರು ಬರಲ್ಲ, ಅಲ್ಲೇ ಒಂದು ಹನಿ ತೋರಿಸಿ ನನ್ನ ಬಾಯಾಗ ನೀರು ಹಾಕಿದ. ಅಲ್ಲಿ ನರಕದಿಂದ ನಮ್ಮ ಅಣ್ಣತಮ್ಮರ ನರಕಕ್ಕೆ ಹೋಗ್ಬಾರ್ದು, ಲಾಜರ್ಗೆ ಕಳಿಸ್ತೇಳಿ ಮೆಸೇಜ್ ಕೊಡ್ತಾನೆ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕು? ಪುಣ್ಯ ದೇವರು, ಸತ್ಯ ದೇವರು, ನೀತಿ ಉಳ್ಳ ದೇವರಿಗೆ ತಿಳ್ಕೋಬೇಕು. ಇವೆಲ್ಲ ಡಂಬಾಚಾರಿ ದೇವರಿಗೆ ನಂಬ್ಕೊಂಡೆವು, ಎಷ್ಟು ಹೈರಾಣಾಗಿವು. ಕಂಡು ದೇವರಿಗೆ ಮರಿ ಕೊಯ್ದು, ತೆಂಗಿನಕಾಯಿ ಹೊಡಿದು, ಹೂವು ಹಾಕೋದು, ಅದಕ್ಕೆ ಕಾಲಾಗಿ ಬಿಡೋದು, ಅದಕ್ಕೆ ಹೋಗಿ ಮಣ್ಣಾಗ ನೀರಾಗ ಹೋಗಿದ್ದು. ಆ ಕಂಬಾರ ಶಿಲ್ಪಿ ಏನ್ ಮಾಡ್ತಾನ? ಕಲ್ಲೇ ಚಾಣೆ ಮಾಡೋದು ಮೂರ್ತಿ ತಯಾರು ಮಾಡ್ತಾನೆ. 2 ಕಾಲ ಹಾಕಿ ಅದಕ್ಕೆ ಕಾಲ ಮತ್ತೆ ಬೀಳ್ತಾನೆ. ಹೌದಿಲ್ಲ? ಅದಕ್ಕಾಗಿ ಜೀವಂತ ದೇವರು, ಆತ್ಮ ದೇವರಿಗೆ ಆತ್ಮದಿಂದ ನಂಬಬೇಕು. ನಾವು ಆತ್ಮದಿಂದ ನಂಬಿದ್ರೆ ದೇವರು ನಮಗೆ ಕಾಣ್ತಾನೆ. ದೇವರು ನೋಡು ಕಣ್ಲೆ ನೋಡ್ಬೇಕು. ನೀ ಲೋಕ ನೋಡು ಕಣ್ಲೆ ನೋಡಿದ್ರೆ ದೇವರು ಕಾಣೋದಿಲ್ಲ. ದೇವರಿಗೆ ಯಾಕೆ ಕಣ್ಲೆ ನೋಡ್ಬೇಕು? ಆ ಕಣ್ಲೆ ನೋಡ್ಬೇಕು, ಆತ್ಮದ ಕಣ್ಣಿನ ನೋಡ್ಬೇಕು. ಯಾಕಂದ್ರೆ ದೇವರ ಆತ್ಮ ಆಗಿದ್ದಾನೆ. ಮತ್ತು 26 ನೋಡ್ರಿ. ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು, ತಕ್ಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಅಂದನು. ಏನ್ ಹೇಳ್ತಾನೆ? ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ಅದನ್ನು ಆಶೀರ್ವದಿಸಿ ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟು, ತೆಗೆದುಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಎಂದನು.
ಯೇಸುವಿನ ರೊಟ್ಟಿಯಲ್ಲಿ ಮೇಜಿನಲ್ಲಿ ಭಾಗ ತಗೋತಿಲ್ಲ, ಜೀವಂತ ಇರ್ಲಿಕ್ಕೆ ನಮಗೆ ಈ ಪೆಂಟಿಕಾಸ್ಟ್ ಒಳಗೆ ಏನ್ ಮಾಡ್ತಾರೆ, ಮನುಷ್ಯನಿಗೆ ದಿಕ್ಕಿಲ್ಲದ ಮ್ಯೂಸಿಕ್ ಹಾಕಿ ಎಮೋಷನಲ್ ಕುಣಿತ ಧಾಕ್ 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 ಧಾಕ್. ಅವರು ವಾಕ್ಯ ಕಡಿಮೆ, ಒಂದ್ ಎರಡೇ ವಾಕ್ಯ ಹೇಳ್ತಾರೆ, ಧಕ್ 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 ಹೊಡೆದು ಮನುಷ್ಯರಿಗೆ ಎಲ್ಲ ಕಣ್ಣುಪಟ್ಟಿ ಕಟ್ಟಿರ್ತಾರೆ. ಏನ್ ಕಟ್ಟಿರ್ತಾರ? ಕಣ್ಣ. ತಿಳುವಳಿಕೆ ಹೇಳುವುದಿಲ್ಲ. ಪಾಸ್ಟರ್ ಹೇಳಿದೆ ಖರೆ, ಔಷಧಿ ಆಗ್ಬೇಡದಂತ ಉದ್ದೇಶ. ಅದಕ್ಕಾಗಿ ಅಲ್ಲಿ ಮ್ಯೂಸಿಕ್ ಹಾಕಿರ್ತಾರೆ, ಕುಣಿ ಶುರು ಮಾಡ್ತಾರೆ. ಮತ್ ಮೊದಲೇ ಮೂಢನಂಬಿಕೆ ನಮ್ಮ ದೇಶನಾಗೆ ಸರಗ ಮಾತಾಡಿ ಕೂದಲು ಮಾತಾಡಿ ಹಿಂಗ್ ಕುಡಿತಾರ. ಲಚಾಬಾಯಿ ಜಾಸ್ತಿ ಕುದಸ್ ಕಡೆಗೆ ಕೂದ್ ಕೂದ್ ಕೂದ್ತಾನೆ काय करत धनसिकासनी काय करत ढाके बाय आवाज ढाके बाय आम्हाला धनसिकासनी काय करत बाप देव पवित्र आत्मा मामलो पवित्र आत्मा मामलो पवित्र आत्मा मामलो समकल एक गली बिली पडत जना वाक्यच सामान जाय नाही. आपण ह्या नेम काय सत्य वाक्य कळले रो कळले त्याने मीच कायच कळेल जा रोज हो का नाही. सत्य का तो आशीर्वाद कुयावाच देवेन मीच चढायचो आशीर्वाद चढच पण आपण मुंडे ती कचरी को होटेलची भारी भारी बातें करायचा. आत्माची बातें करू नये, आत्मामय ऋण आत्माची बातें केल्या देव देखील आशीर्वाद दस ना. आपण नीट नाटक कंपनी ಅನ್ಸಲ್ಲ ಮತ್ತೆ 26 ಏನ್ ಬರೆಯಲ್ಪಟ್ಟಿದೆ. ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ಅದನ್ನು ಆಶೀರ್ವದಿಸಿ ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟು ತೆಗೆದುಕೊಳ್ಳಲು ತಿನ್ನಿರಿ, ಇದು ನನ್ನ ದೇಹ ಎಂದನು. ನಮಗೆ ಆತನ ದೇಹವನ್ನು ತಿನ್ನಲಿಕ್ಕೆ ಕೊಟ್ಟಿದ್ದಾನೆ, ಯಾಕಂದ್ರೆ ಆತನ ಮಕ್ಕಳಾಗಿದ್ದನು, ಹಕ್ಕದಾರಾಗಿದ್ದು. ಅದಕ್ಕೆ ಪ್ರತಿ ವಾರ ಇಲ್ಲಿ ನಾವು ಇದು ಹಾಕಲೇ ತಗೋತೀವಿ. ಕೆಲವೊಂದು ಪೆಂಟಿಕಾಸ್ಟ್ ವರ್ಷನಾಗ ಬಂದ್ಮೇಲೆ ತಗೋತಾರ. ಅವ್ರ ಬಾಯಿಲೆ ಪಾಸ್ಟರ್ ಅಂದಂಗೆ ನಾನ್ ನಿಮ್ ಬಗ್ಗೆ ಎಲ್ಲ ಪ್ರಾರ್ಥನೆ ಮಾಡ್ತೀನಿ ಅಂತ. ದೇವರ ಗುರು, ನಿಮ್ ಗುರು ನಾನು, ನಿಮ್ಮ ಗುರು ನಾನು. ಇವ್ರ ಗಾಡಿ ಇಲ್ಲ, ನಾನು ಗಾಡಿ ಕೊಡಿಸ್ಕೊಡ್ರಿ, ಸೇವೆ ಮಾಡ್ಲಿಕ್ಕೆ ಬೇಕು, ಕೊಡಬೇಕು. ಇಲ್ಲ ಆದ್ರೆ ಕೆಟ್ಟ ಹಾಕ್ತೈತೆ ಅಂತ ಅಂದಿಗೆ ಹಾಕ್ಬಿಡ್ತಾರ. ಯಾಕ? ಇದೊಂದು ರೀತಿಯಿಂದ ಬಿಸ್ನೆಸ್ ಮಾಡಿರ್ತಾವ ಮಂದಿ. राम खायर मत करता लोक काय शंकर खायर बी करायचं. विश्वासीन दबाव संकान बी करायचं, निदान साकाला आझादी म्हणून स्वतंत्र भारतीय स्वतंत्र टाईप ರೀತಿಯಾಗಿ ಕಳಂಗುರ ಆತ್ಮದಿ ಕಳಂಗುರು ಮನುಷ್ಯದಿ ಕಳಂಗುರು ತಿಳುವಳಿಕೆ ಆತ್ಮದನ್ನು ಸೇವಲಾಗ್ತದ್ದೇವೆ ಜನ. ಮತ್ತೆ 12:31 ಆತನ ದೇಹ ನಮಗೆ ಕೊಟ್ಟಿರುವಾಗ ನಾವೆಷ್ಟು ಭಾಗ್ಯಶಾಲಿಗಳು ತಿಳ್ಕೋಬೇಕು. 12:31 इसीलिए मैं तुमसे कहता हूँ कि मनुष्य का सब प्रकार का पाप और निंदा क्षमा की जाएगी, परंतु पवित्र आत्मा को निंदा क्षमा न की जाएगी. ನೋಡ್ರಿ, ಆದ ಕಾರಣ ನಾನು ನಿಮಗೆ ಹೇಳುವುದೇನೆಂದ್ರೆ ಮನುಷ್ಯರ ಎಲ್ಲ ಪಾಪವು ದೂಷಣೆಯು ಕ್ಷಮಿಸಲ್ಪಡುವುದು, ಆದರೆ ಆತ್ಮನಿಗೆ ವಿರೋಧವಾದ ದೂಷಣೆಯು ಕ್ಷಮಿಸಲ್ಪಡುವುದಿಲ್ಲ. ಅದಕ್ಕಾಗಿ ಆತ್ಮದ ವಿರೋಧ ನಾವು ಕೆಲಸ ಮಾಡಬಾರದು, ದೇವರ ಆತ್ಮದ ವಿರೋಧ ನಾವು ಮಾಡಬಾರದು. ನಮ್ಮನ್ನು ನಾವು ಆಶೀರ್ವಾದಕ್ಕೆ ಕುಂಠಿತ ಯಾಕಾಗ್ತೀವಿ? ನಮ್ಮೆಲ್ಲರೂ ಆತ್ಮಿಕ ರೋಗಗ್ರಸ್ತರಿದ್ದೀವಿ ನಾವು, ಆತ್ಮಿಕ ಬಲಹೀನರಿದ್ದು, ನಮಗ್ ತಿಳ್ಕೊಳ್ಳೋ ಶಕ್ತಿನೇ ಇಲ್ಲ, ಬಲಹೀನರು. ಈಗ ನಿಸ್ತ್ರಾಣ ಇದ್ದರೆ ಹೋಗಿ ಎದುರು ಎತ್ತಲಿಕ್ಕೆ ಆಗತ್ತ? ನಮ್ ಕಡೆ ದೇವರಿಗೆ ಬೇಕಾಗಿದ್ದೆ ಎಲ್ಲ ಇಟ್ಕೊಂಡಿಲ್ಲ, ಸ್ವಲ್ಪ ಸ್ವಲ್ಪ ಅದು ಇದು ಇಟ್ಕೊಂಡಿವು ಹೊರಗಿನ ಇಟ್ಕೊಂಡು ದೇವರ ಪ್ರೀತಿಗೆ ಆಶೀರ್ವಾದಕ್ಕೆ ಅರಿಚನೆ ಮಾಡ್ತಾ ಇದ್ದಾವ. ಆದ್ರೆ ದೇವರು ಇಲ್ಲಿ ಏನ್ ಹೇಳ್ತಾನೆ, ವಾಕ್ಯ ಏನ್ ಹೇಳ್ತಿದ್ದಿ? ಆದ ಕಾರಣ ನಿಮಗೆ ಹೇಳುವುದೇನೆಂದ್ರೆ ಮನುಷ್ಯರ ಎಲ್ಲ ಪಾಪವು ದೂಷಣೆಯು ಕ್ಷಮಿಸಲ್ಪಡುವುದು, ಆದರೆ ಆತ್ಮನಿಗೆ ವಿರೋಧವಾದ ದೂಷಣೆಯು ಕ್ಷಮಿಸಲ್ಪಡುವುದಿಲ್ಲ. ಅದಕ್ಕಾಗಿ ಪರಿಶುದ್ಧ ಆತ್ಮ ನಮ್ಮಲ್ಲಿ ಇರುವಾಗ ನಾವೇನ್ ಮಾಡ್ಬೇಕು? ಆತ್ಮ ಪರಿಶುದ್ಧತೆ ಆಂಗಿಸಬೇಕು, ಹಂಗ ಹಾಯಿಸ್ಬೇಕು ಬೈ. ಹಂಗ तू आता ना भाई ಹಂಗ ಬಿಡಲ್ಲ. ಕ್ಷಮಿಸಲ್ಪಡುವುದು, ಆದ್ರೆ ಆತ್ಮನಿಗೆ ನಾವು ನೋಯಿಸಬಾರ್ದು. ಪರಿಶುದ್ಧಾತ್ಮ ನಮ್ಮ ಕಡೆ ಇದ್ದಾಗ ಅದಕ್ಕೆ ನೋಯಿಸಿದ್ರೆ ದೇವರು ಬಿಡುವುದಿಲ್ಲ.
ಅದಕ್ಕೆ ನಾವು ಸುಳ್ಳ ತಗಲಿ ಯಾರು ನೋಡಿಲ್ಲ ಹೊರಗಿದ್ದಿನ ಹೇಳಿ ಹೇಳ್ಕೋಬಾರ್ದು. ದೇವರು ಎಲ್ಲಾ ಕಡೆ ಇರ್ತಾನ, ದೇವರು ಇಲ್ಲ ಸ್ಥಳ ಒಂದು ಕಡೆ ಇಲ್ಲ, ಎಲ್ಲಾ ಕಡೆ ಇರ್ತಾನ. ಅದಕ್ಕಾಗಿ ನಾವು ಭಯ ಭಕ್ತಿಯಿಂದ ನಡ್ಕೋಬೇಕು. ಮತ್ತು ಲುಕ್ ಇವರು 7ನೇ ಅಧ್ಯಾಯ 47ನೇ ವಚನ ಓದ್ರಿ. ಲುಕ್ಕ ನಾನು ಹೇಳುವುದೇನ ಮಾತೇನೆಂದರೆ, ಇವಳ ಪಾಪಗಳು ಬಹಳವಾಗಿದ್ದರೂ ಅವು ಕ್ಷಮಿಸಲ್ಪಟ್ಟಿವೆ. ಅದಕ್ಕೆ ಪ್ರಮಾಣವಾಗಿದ್ದೇನೆಂದರೆ, ಇವಳು ತೋರಿಸಿದ ಪ್ರೀತಿ ಬಹಳ. ಆದರೆ ಯಾವನಿಗೆ ಸ್ವಲ್ಪ ಮಾತ್ರ ಕ್ಷಮಿಸಲ್ಪಟ್ಟಿದೆಯೋ ಅವನು ತೋರಿಸಿದ ಪ್ರೀತಿಯು ಸ್ವಲ್ಪವೇ ಅಂದನು. ನೋಡ್ರಿ, ಆಕೆ ವೈಶ್ಯ ಇದ್ದಳು ಕೂಡ ವೈಶ್ಯ ಕಡೆ ಏನಿತ್ತು? ದೇವರ ಮೇಲೆ ಭಕ್ತಿ ಇತ್ತು. ತನ್ನ ನೋವು ಮಾಡ್ಕೊತಿದ್ರು. ನಾವು ಪಾಪಿ, ನಾವು ಮಾನಗೆಟ್ಟಾಕಿ, ನಾನು ದಾರಿ ಕೆಟ್ಟಾಕಿ, ನಾನೊಬ್ಬ ವೈಶ್ಯ, ಸಮಾಜದಿಂದ ನನ್ನನ್ನು ಹೆಸ್ಕೊತಾರ, ನಾ ಎಲ್ಲಿನೂ ನನಗೆ ಮಾನ ಮರ್ಯಾದೆ ಗೌರವ ಎಂಬ ಸ್ಥಳನೇ ಇಲ್ಲ ಹೇಳಿ ದೇವ್ರಿ ನಾ ಮಹಾಪಾಪಿ ಅಂತ ಹೇಳಲ್ಪಟ್ಟಾಗ ಆತನ ಘೋರವಾದ ಪಾಪಿದ್ರು ಕ್ಷಮಿಸಲ್ಪಟ್ಟಿವೆ. ಬಹಳವಾಗಿರುವ ಅವಳ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ಏಕೆಂದ್ರೆ ಅವಳು ಬಹಳವಾಗಿ ಪ್ರೀತಿಸಿದಳು. ದೇವರಿಗೆ ಯಾರು ಪ್ರೀತಿ ಮಾಡ್ತಾರ ಅವ್ರ ಪಾಪ ಕ್ಷಮಿಸ್ತಾರೆ. ಮತ್ ನಾವು ಸ್ವಲ್ಪ ಹೊರಗಿಟ್ಕೋತೀವಿ, ಸ್ವಲ್ಪ ಒಳಗಿಟ್ಕೋತೀವಿ ಅಂದ್ರೆ ಪಾಪ ಪೂರ ತೆಗೆದಾಕ್ಬೇಕು. ಮನಸ್ಸಿನಿಂದ, ಹೃದಯದಿಂದ, ನಡೆ ನುಡಿದಿಂದ, ಜೀವನದಿಂದ ಯಾರು ತೆಗೆದಿಲ್ಲ. ಮತ್ತೆ ಅವ್ ಹೀಗೆ ನಮ್ ಜೊತೆನೆ ಬರ್ತಾರೆ. ಗಾವಡಿದ ಗಳೆ ಮೇಲೆ ಡಿಗುರೋಕು ಗೆಸತ್ತ ನಾವು ಕರೆದು ಪಾಪ. तो पाप आपण जोडी जर घसातो आया बागतो पण आपण लोक आशीर्वाद मिळेल आपण गुणगुण करता. आपण काय दिनेचा देवेन देव काय दिनोच मागेर बदली देवेर बदली मग काय त्याग किदोचू ದೇವರ ಬದಲಿ ಮಗ ಕಾಯಿ ತ್ಯಾಗ ಕಿದೋದ್ರು ನಾ ಏನ್ ತ್ಯಾಗ ಮಾಡೀನಿ ತಾನು ದೇವರು ಪ್ರಾಣ ತ್ಯಾಗ ಮಾಡದ ನಾ ಏನ್ ತ್ಯಾಗ ಮಾಡೀನಿ ಅದು ತಿಳ್ಕೊಬೇಕು ನಾವು. ಹೌದಿಲ್ಲ? ದೇವರ ಕಡೆ ಬೇಡಬೇಕಾಗ ಒಬ್ಬರಿಗೆ ಕೊಡ್ಬೇಕಾದ್ರೆ ಒಬ್ರು ಯಾರು ಚಾ ಕುಡಿಸಿದ್ರೆ ಊಟ ಹಾಕ್ಸಿದ್ರೆ ನಾನು ನನ್ನ ಮೇಲೆ ಎಷ್ಟು ಉಪಕಾರ ಐತಿ ಅಂತ ಹೇಳಿ ನೀವು ಉಪಕಾರ ಮಾಡ್ತೀರಿಲ್ಲ ಏನಿಲ್ಲ ಸದೇಶ್ ಮುನ್ಸರಿ ಅದಕ್ಕಾಗಿ ದೇವರಿಗೆ ನಾವು ಏನ್ ಕೊಟ್ಟಿವಿ ಎಂಬ ತಿಳ್ಕೋಬೇಕು ಮುನ್ಸರಿ. ಅದಕ್ಕಾಗಿ ದೇವರಿಗೆ ನಾವು ಕೊಡೋದು ತಗೊಳ್ಳೋದು ಟ್ರಾನ್ಸಾಕ್ಷನ್ ಇರ್ಬೇಕು ನಮ್ದು ದೇವರ ಜೊತೆ. 7:47 ಓದ್ರಿ. ಹೀಗಿರಲು ನಾನು ಹೇಳುವ ಮಾತೇನೆಂದರೆ ಇವಳ ಪಾಪಗಳು ಬಹಳವಾಗಿದ್ದರೂ ಅವು ಕ್ಷಮಿಸಲ್ಪಟ್ಟಿವೆ. ಇದಕ್ಕೆ ಪ್ರಮಾಣವೇನೆಂದರೆ ಇವಳು ತೋರಿಸಿದ ಪ್ರೀತಿ ಬಹಳ. ಆದರೆ ಯಾವನಿಗೆ ಸ್ವಲ್ಪ ಮಾತ್ರ ಕ್ಷಮಿಸಲ್ಪಟ್ಟಿದೆಯೋ ಅವನು ತೋರಿಸುವ ಪ್ರೀತಿಯು ಸ್ವಲ್ಪವೇ ಅಂದನು. ನೋಡ್ರಿ ಎಷ್ಟು ದೇವರಿಗೆ ಪ್ರೀತಿ ಮಾಡ್ತೀರಿ, ಒಂದು ಪಾಪದ ಕಾರ್ಯ ಮಾಡೋದಿಲ್ಲ. ಸ್ವಲ್ಪ ದೇವರಿಗೆ ಏಸು ನನಗೆ ಏನ್ರಿ ಜೀವನ ಒಳಗೆ ಏನ್ರಿ ಲಾಟ್ರಿ ಗಿಟ್ರಿ ಹತ್ತಿತ್ತು, ಜೀವನ ನಡೆದಿತ್ತು, ಆರ್ಥಿಕ ಸಮಸ್ಯೆ ಪರಿಹಾರ ಆಗಿತ್ತು, ಯಾವ್ದ್ರ ರೋಗ ಕಡಿಮೆ ಆಗಿತ್ತು ಅಂತ ಉದ್ದೇಶಲೇ ಏನ್ರಿ ಸ್ವಾರ್ಥ ಇಟ್ಕೊಂಡು ನಾವು ಸ್ವಲ್ಪ ಮಾಡ್ತೀವಿ, ಸ್ವಲ್ಪ ವಿಚಾರಣೆ ಮಾಡ್ತೀವಿ. ಸಂಪೂರ್ಣವಾಗಿ ಆಕಿ ಬಹಳ ವಯಸ್ಸು ಇದ್ದಳು, ನಾನು ಕನಿಗೆಟ್ಟವಳು, ದಾರಿ ಬಿಟ್ಟವಳು, ನನಗೆಲ್ಲ ಸಮಾಜದಿಂದ ತಿರಸ್ಕರಿಸಲ್ಪಟ್ಟವಳು, ನನಗೆ ಯಾರು ಇಲ್ಲಪ್ಪ, ನಾ ಎಷ್ಟು ಅಂತ ಆಕಿಗೆ ದೇವರ ಮೇಲೆ ನಾ ಪಾಪಿ ಅಂತ ಹೇಳಿ ಅವಾಗ ಅವಳಿಗೆ ಪಾಪ ಎಲ್ಲ ಕ್ಷಮಿಸಲ್ಪಟ್ಟಿದ್ದೆ. ದೇವರಿಗೆ ಅತಿಶಯ ಪ್ರೀತಿ ಮಾಡ್ತಾಳ, ಆವಾಗ ದೇವರು ಅತಿಶಯವಾಗಿ ಕ್ಷಮಿಸಿಬಿಟ್ಟಿರ್ತಾನೆ. ಅದಕ್ಕಾಗಿ ನಮಗೆ ದೇವರಿಗೆ ನಾವೇನಾಗಬೇಕು, ಇವೆಲ್ಲ ನಮಗೆ ನಮ್ದು ಘೋರ ಅಪರಾಧ ಇದ್ದು, ಮಹಾ ಮೂಢನಂಬಿಕೆಗೆ ದಾಸ ಆಗಿದ್ದು, ಅಂಧವಿಶ್ವಾಸಕ್ಕೆ ದಾಸ, ಎಲ್ಲ ದೇವರು ಕ್ಷಮಿಸಿಬಿಟ್ಟಿದ್ದಾನೆ. ಅದಕ್ಕಾಗಿ ನಾವು ಧನ್ಯರು. ಇಂಥ ಪ್ರೀತಿ ಮಾಡುವ ದೇವರು ನಮ್ಮ ಜೊತೆಲೇ ಇದ್ದಿದ್ದಕ್ಕಾಗಿ ನಾವು ಭಾಗ್ಯಶಾಲಿಗಳು. ಅದಕ್ಕಾಗಿ ಲೂಕ 15:21 15:20. ಆದರೂ ಮಗನು ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳಲು ತಂದೆಯು ತನ್ನ ಆಳುಗಳಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು ಇವನಿಗೆ ತೊಡಿಸಿರಿ, ಇವನ ಕೈಗೆ ಉಂಗುರವನ್ನು ಇಡಿರಿ, ಕಾಲಿಗೆ ಜೋಡು ಮೇಡಿಸಿರಿ, ಕೊಬ್ಬಿಸಿದ ಆ ಕರುವನ್ನು ತಂದು ಕೊಡಿಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ,
ಈ ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು. ಆಗ ಅವರು ಉಲ್ಲಾಸ ಪಡುವುದಕ್ಕೆ ತೊಡಗಿದರು. ನೋಡ್ರಿ, ನಾವು ಒಂದು ಕಾಲದಲ್ಲಿ ದೇವರಿಗೆ ನಮ್ಮ ಮುಂದೆ ಇದೇ ಮಾತು ಮಾತಾಡಲಿಲ್ಲ, ಮಾತಾಡಲಾರ್ದೆ ಬಂದಿರೋ. ನಾನು ಪಾಪಿ, ದೇವರಿಗೆ ಕ್ಷಮಿಸು, ನಾನು ನೀನು ಇರೋದು ಮಾತಾಡಿ ಪಾಪ ಮಾಡಿದ್ದೀನಿ, ಪರಿಶುದ್ಧಾತ್ಮ ವಿರೋಧ ಮಾತಾಡಿದ್ದೀನಿ, ಅಂಧವಿಶ್ವಾಸಕ್ಕೆ ಒಳಗಾಗಿ ನಿನ್ನ ವಿರೋಧವಾಗಿ ಬಹಳ ಕಾರ್ಯ ಮಾಡಿದ್ದೀನಿ. ನಾನು ಹುಟ್ಟು ಪಾಪಿ, ಕರ್ಮ ಪಾಪಿ, ಜನ್ಮ ಪಾಪಿ, ನಡೆ ಪಾಪಿ, ನನ್ನ ದೃಷ್ಟಿ ಪಾಪಿ, ನನ್ನ ಭಾಷೆ ಪಾಪಿ ಅಂತೇಳಿ ನಾವೆಲ್ಲ ಪಶ್ಚಾತ್ತಾಪ ಪಟ್ಟಾಗ ದೇವರ ತನ್ನ ಮಕ್ಕಳಾಗ್ತೀವಿ. ನಮಗೆ ಪರಲೋಕದ ಭಾಗ್ಯವನ್ನು ಉಂಗರ ನಿಲುವಾಗಿ ಧರಿಸಿ ಏನ್ ಮಾಡಿದ್ದಾನೆ, ಅಲ್ಲಿ ದೇವ ಪರಲೋಕದಲ್ಲಿ ನಮ್ಮನ್ನು ದೇವದೂತರು ಕುಣಿದಾಡ್ತಾ ಇದ್ದಾರೆ, ಹಬ್ಬ ಮಾಡ್ತಾ ಇದ್ದಾರೆ. ಅದೇ ನಾವು ಏನಿಲ್ಲ, ಅದೇ ಪೊಸಿಷನ್ ನಾವು ಕಡಿತನ ಇಟ್ಕೋಬೇಕು. ದೇವರಿಗೆ ಏನಾಗತ್ತ, ಮಹಿಮೆ ಆಗತ್ತ. ನಾವು ಸ್ವಲ್ಪ ಪಾಪ ಮಾಡಿದೀವಿ ಅಂದ್ರೆ, ನಾವು ಎಷ್ಟೇ ಪಾಪ ಮಾಡಿದೀವಿ, ತಿಳಿದೇ ಪಾಪ ಮಾಡಿದೀವಿ ಅಂದ್ರೆ ದೇವರಿಗೆ ಏನಾಗತ್ತ, ನಮ್ಮನ್ನು ನೋಡಿ ಹೆಸ್ಕೋತಾನ ದೇವರು. ಅದಕ್ಕಾಗಿ ಇನ್ನೊಂದ್ಸಲ ಹಿಂದಿ ಒಳಗೆ ಹೋದ್ರಿ ಅದೇ ವಾಕ್ಯ 15-21. पुत्र ने उससे कहा, पिताजी, मैंने स्वर्ग के विरोध में और तेरे दृष्टि में पाप किया है और अब इस योग्य नहीं रहा कि तेरा पुत्र कहलाऊं। ಆದ್ರೆ ಮಗನು ತಂದೆಗೆ, ಅಪ್ಪ, ನಾನು ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನೆಂದಿಗೂ ನಾನು ನಿನ್ನ ಮಗನೆಂದು ಕರೆಸಿಕೊಳ್ಳಲು ಯೋಗ್ಯನಲ್ಲ. ಯೋಗ್ಯನಲ್ಲ ಅಂತಂದ್ರೆ ಅಂದಾಗ ದೇವರು ನಮ್ಮನ್ನು ಕ್ಷಮಿಸಿಬಿಟ್ಟಿದ್ದಾನೆ. ಮತ್ತೆ ಕ್ಷಮಿಸಿಬಿಟ್ಕೊಳ್ಳೆ ಮತ್ತೆ ನಾವು ಪಾಪ ಮಾಡಿದ್ರ ದೇವರು ನಮ್ಮನ್ನು ಏನ್ ಹೇಳ್ಬೇಕು, ಆಶೀರ್ವಾದ ಮಾಡ್ತಾನ, ಆಮೇಲೆ ಇಲ್ಲ ಸಿಟ್ಟಿಗೆ ಬರ್ತಾನ, ಶಿಕ್ಷೆ ಕೊಡ್ತಾನ. ಹೇಗೆ ಇದ್ರಾಗ ಇಸ್ರೇಲ್ದವರಿಗೆ ಐಗುಪ್ತ ದೇಶ ಒಳಗೆ 430 ವರ್ಷ ಅವ್ರ ಗಮಂಡ ಅಹಂಕಾರ ಮುರಿಲಿಕ್ಕೆ ಕಳಿಸಿದಿಲ್ಲ, ಹಾಗೆ ಅವ್ರಿಗೆ ಕಷ್ಟಕ್ಕೆ ಒಳಪಡಿಸ್ತಾನ. ಕಟಾಕ್ಷಿದ ತಂದೆ ಅದಾನ, ತಂದೆ ಮಕ್ಕಳು ಸಣ್ಣ ಮಕ್ಕಳು, ಇಂಥವ್ ಮಕ್ಕಳು ಎಲ್ಲ ತಾಯಿ ತಂದೆಗೆ ವಿರೋಧವಾಗಿ, ಸಮಾಜದ ವಿರೋಧವಾಗಿ, ಸಮಾಜಘಾತಕ್ಕೆ ಕೆಲಸ ಮಾಡ್ತಾ ಇದ್ರೆ ಏನ್ ಮಾಡ್ತಾರೆ, ರಿಮಾಂಡ್ ಹೋಮ್ ಒಳಗೆ ಹಾಕ್ತಾರೆ. ಎಲ್ಲಿ ರಿಮಾಂಡ್ ಹೋಮ್ ಒಳಗೆ ಹಾಕ್ತಾರೆ. ಚೈಲ್ಡ್ ಸಣ್ಣ ಮಕ್ಕಳು ಜೇಲ್ ಇರ್ತಾವು ಅಂತ ಅಲ್ಲಿ ಹಾಕಿ ಅವ್ರಿಗೆ ಸರಿಯಾದ ದಾರಿಗೆ ತರ್ತಾರೆ. ತಪ್ಪಾಗೈತಿ ಮಾಡೋದಿಲ್ಲ, ವಯಸ್ಸಿಗೆ ಬಂದಾಗ ನಾವು ಮಾಡ್ಕೊಂತಿತ್ತು, ಮರ್ಯಾದಿಲ್ಲ ಮಾಡ್ಕೊಂತಿತ್ತು, ಸಮಾಜದೊಳಗೆ ಸಮಾಜಘಾತ ಕೆಲಸ ಮಾಡುದಿಲ್ಲ ಅಂದಾಗ ಸರ್ಕಾರ ಅವ್ರಿಗೆ ಬಿಡ್ತಾರೆ. ಹೌದೇನಿಲ್ಲ? ಹಾಗೇನೆ ನಮಗೇನು ಮಾಡ್ತಾರೆ, ತೊಂದರೆಗೆ ಒಳಪಡಿಸ್ತಾರೆ. ಶಾಣೆ ಆದಂಗ ಮತ್ತೆ ನಮಗೆ ಪಶ್ಚಾತ್ತಾಪ ಪಟ್ಟು, ಕಷ್ಟಪಟ್ಟು ದೇವರಿಗೆ ತಿಳ್ಕೊಳ್ಳೋದು, ಹುಡುಕಾಡೋದು. ಆ ಮಗ ಹೆಂಗ ಉಪವಾಸ ಬಿದ್ದ ಮಗ ಎಲ್ಲ ಮಾಡ್ಕೊಂಡು ಕಳ್ಕೊಂಡು ಬಂದಲ್ಲ ಎಲ್ಲ ಕಡೆ. ಈ ಬೈಬಲ್ ಓದಿಲ್ಲ ಈಗ ವಾಕ್ಯ. ಹಾಗೆ ನಾವು ತಿರುಗಿ ಅವ್ರ ಅಪ್ಪನ ಕಡೆ ಬಂದ್ರೆ ಅಪ್ಪ ಏನ್ ಮಾಡ್ತಾನ, ಮತ್ತ ಹೊಸ ಅಂಗಿ, ಮುಂಗುರ, ಚಪ್ಪಲು, ಡ್ರೆಸ್ ಹಾಕೊಂಡು ಹಬ್ಬ ಮಾಡ್ತಾನ. ಹಾಗೆ ದೇವರು ಕೂಡ ಇದು ಕೆಲಸ ಮಾಡ್ತಾನ. ಅದಕ್ಕಾಗಿ ತಿಳ್ಕೋಬೇಕು. ದೇವ್ರಿಗೆ ತಿಳ್ಕೊಳ್ಳೋದ್ರ ಬಹಳ ಸುಲಭ ಇದೆ, ತಿಳ್ಕೊಳ್ಳಿಲ್ಲ ಬಹಳ ಕಠಿಣ ಇದೆ. ಇಲ್ಲಾದ್ರೆ ಎಲ್ಲಾನೇ ಒಂದೇ ಟೈಪ್, ಸಣ್ಣ ಮಕ್ಕಳ ಟೈಪ್, ಹೆಂಡಿ ಅನ್ನ ಎಲ್ಲ ಸಾರ್ಕೊಂಡು ತಿನ್ನೋದ್ರ ಫಾದೆ ಇಲ್ಲ. ಬೇರೆ ಬೇರೆ ಚಾಣಿಸಿ ಶಾಟೆಕ್ಸ್ ಮಾಡಿ ತಿನ್ಬೇಕು. ಮತ್ತೆ 9ನೇ ಅಧ್ಯಾಯ 13ನೇ ವಚನ, ನೀವು ಹೋಗಿ ನನಗೆ ಯಜ್ಞವು ಬೇಡ, ಕರುಣೆಯೇ ಬೇಕು ಎಂಬ ಮಾತಿನ ಅರ್ಥವನ್ನು ಕಲಿತುಕೊಳ್ಳಿರಿ. ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದನು ಅಂದನು. ನೋಡ್ರಿ, ದೇವರ ಸುದ್ದಿ ಹೇಳ್ತಾನ. ಏನು ನಿಮಗೆ ನಾ ವಾಕ್ಯ ಹೇಳ್ತಾ ಇಲ್ಲ, ಇದಕ್ಕೆ ವಾಕ್ಯ ಬೈಬಲ್ ಹೇಳ್ತಾ ಇದೆ. ಏನಂತ, ಆದ್ರೆ ನೀವು ಹೋಗಿ ನಾನು ಯಜ್ಞವನ್ನಲ್ಲ. ನೋಡ್ರಿ, ನೀವ್ ಯಜ್ಞ ನಿನ್ ಕೈ ಕಡಿದು ಕೊಡ್ತೀನಿ, ಕಿವಿ ಕಡಿದು ಕೊಡ್ತೀನಿ, ಮೂಗ್ ಕಡಿದು ಕೊಡ್ತೀನಿ ಅಂತ ಇದ್ರೆ ದೇವರಿಗಿಲ್ಲ. ನಿನ್ನ ಆತ್ಮದಿಂದ ಪಶ್ಚಾತ್ತಾಪ ಪಡಿಬೇಕಪ್ಪ ಅಂತ ಹೇಳ್ತಾನೆ ದೇವರು. ಕರುಣೆಯನ್ನು ಅಪೇಕ್ಷಿಸ್ತೇನೆ, ನಿಮ್ಮಲ್ಲಿ ಕರುಣೆ, ದಯ ಇರಬೇಕು, ಕಟಕಟಾಯಿ ಗುಣ ಇರಬಾರ್ದು ಎಂಬುದರ ಅರ್ಥವನ್ನು ಕಲಿತುಕೊಳ್ಳಿರಿ. ಏಕೆಂದ್ರೆ ನಾನು ನೀತಿವಂತರನ್ನಲ್ಲ, ಪಾಪಿಗಳನ್ನು ಕರೆಯಲು ಬಂದೆನು ಎಂದನು. ಪಾಪಿಗಳಿಗೆ ಕರೀಲಿಕ್ಕೆ ಬಂದಿದ್ದಾನೆ. ಆ ಪಾಪಿಗಳನ್ನು ಕರೆಯಲಿಕ್ಕೆ ಬಂದಂತ ಪಾಪಿಗಳ ಸ್ನೇಹಿತರಾದ ನಮ್ಮ ಯೇಸುಗೆ ನಾವು ಗೌರವ ಕೊಡಬೇಕಾದ್ರೆ ಸತ್ಯದಿಂದ, ನೀತಿಯಿಂದ, ಭಯಭಕ್ತಿಯಿಂದ, ತಗ್ಗುವಿಕೆಯಿಂದ ತಗ್ಗಿ ಬಗ್ಗಿ ಮನುಷ್ಯರಿಗೆ ಇದು ಮಾಡಬೇಕು. ಅಹಂಕಾರ, ಗಮಂಡ್ ಯಾರ ಕಡೆ ಬರ್ತೈತಿ? ಅದು ಮೂರ್ಖರ ಕಡೆ ಬರ್ತೈತಿ. ಅಹಂಕಾರ, ಗಮಂಡ್
ಇವೆಲ್ಲ ಮೂರ್ಖರ ಆಸ್ತಿ ಆಗತ್ತೆ. ಯಾರ ಕಡೆ ಗಮನ ಇರುವುದಿಲ್ಲ, ಅಹಂಕಾರ ಇರುವುದಿಲ್ಲ, ಅವರು ದೇವ್ರ ಮಕ್ಕಳಾಗ್ಲಿಕ್ಕೆ ಯೋಗ್ಯರಾಗ್ತಾರೆ ಅಂತ ಹೇಳಿ ಬೈಬಲ್ ಹೇಳ್ತೈತಿ. ಮತ್ತು ಅದ್ರಾಗೆ ಇದು ಲುಕ್ 10ನೇ ಅಧ್ಯಾಯ 15ನೇ ಅಧ್ಯಾಯದು 10ನೇ ವಚನ ಹೋದ್ರಿ. ಅದರಂತೆ ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಳ್ಳುವ ವಿಷಯದಲ್ಲಿ ದೇವದೂತರ ಮುಂದೆ ಸಂತೋಷವಾಗುವುದೆಂದು ನಿಮಗೆ ಹೇಳುತ್ತೇನೆ ಅಂದರು. ಅದೇ ಪ್ರಕಾರ ಮಾನಸಾಂತರ ಪಡುವ ಒಬ್ಬ ಪಾಪಿ ವಿಷಯವಾಗಿ ದೇವದೂತರ ಮುಂದೆ ಸಂತೋಷವಾಗುವುದೆಂದು ನಾನು ನಿಮಗೆ ಹೇಳುತ್ತೇನೆ ಎಂದರು. ನೋಡ್ರಿ, ದೇವರು ಎಷ್ಟು ಇರ್ತಾನೆ. ನಾವು ಕರೆಕ್ಟ್ ನಡೆದ್ರು ನಮ್ಮ ಪಾಪಕ್ಕೆ ನಾವು ತಿದ್ಕೊಳ್ಳಿ ಅಂದ್ರೂ ದೇವ್ರು ಖುಷಿ ಪಡ್ತಾನೆ. पुढे घणो पाठरो होतो पण गाठो जो काय ज्या ज्या कडे त्या किती छोटे जाऊ जो हा पुढे कितीतरी हे सांगत वा पण सकले जरी ते कोली गुडस्कुली दिनांकडे छाबरे ते हे पाटा छाबरे श्री रुद्राश्री वो काय केलं जातं रमते 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 म्हणजे पेन सिस्टम उन्हें काय करत कोणी फोन कोणी नाही सकल गिरती जाऊ केली मेरे जादू खाली कर लेगी काय केली गो जो जरा आपण जरा ही पुढ्या फाटरो होतो गाठलो नो आपण जर आशीर्वाद पुढ्या फाटरो ते आशीर्वाद मळे नाही जात आहे आशीर्वाद म्हणलो मागतो फाटलो फाटलो की तू गाठे आपल्या गाठे तू बियाच मनसन गाठलो नो नडे नुडीन गाठलो साल सल्लेन गाठलो भाषा अपने भाषा गाठलो नो आपण कॅट विषय संभाळले गाठलो नो પછી ભરાવશે આશીર્વાદ ભરાવશે નહીં તો ફાટતો જ આવશે ઘરે જાય તો ખાલી જાવશે જે જાવશે ಲೂಕ 18:13 ವಚನ. ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಿಕೊಳ್ಳುತ್ತಾ ದೇವರೇ ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ನೋಡ್ರಿ, ಸುಂಕದವನು ಮಹಾಪಾಪಿ ಅಂತ ಹೇಳಿ ಅವನಿಗೆ ದೇವರಿಗೆ ತಿಳ್ಕೊಂಡಿದ್ದಾವ. ದೇವರಿಗೆ ತಿಳ್ಕೊಂಡಿಲ್ಲ ಅವನು. ದೇವರಿಗೆ ತಿಳ್ಕೊಂಡ ಕೂಡಲೇ ಏನ್ ಮಾಡ್ದ? ಆದ್ರೆ ಸುಂಕದವನು ದೂರದಲ್ಲಿ ನಿಂತುಕೊಂಡು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ತನ್ನ ಎದೆಯನ್ನು ಬಡಿದುಕೊಳ್ಳುತ್ತಾ ದೇವರೇ ನಾನು ಪಾಪಿ ನನ್ನನ್ನು ಕರುಣಿಸಿ ಅಂದನು. ದೇವರ ಆತನ ಪಾಪ ಕ್ಷಮಿಸಿದೋ ಇಲ್ಲೋ? ಕ್ಷಮಿಸಿಬಿಟ್ಟಿದ್ದಾನೆ. ಅದಕ್ಕಾಗಿ ನಾವು ಕೂಡ ದೇವರಿಗೆ ದಿನನಿತ್ಯ ನಾವು ಪಾಪದ ಮಾರ್ಗದಲ್ಲೇ ಪಾಪ ಎಂಬ ಕೆಸರಿನಲ್ಲಿನೇ ನಾವು ಮೆಟ್ಟಾಯ ಹಾಕೊಂಡೇ ನಡೀತಾ ಇರ್ತೀವಿ. ಈ ಲೋಕದಲ್ಲಿ ನಾವು ಎಲ್ಲಿರ್ತೀವಿ? ಈ ಲೋಕ ಎಂಬುದ ಪಾಪದ ಕೆಸರಿನಲ್ಲಿ ನಾವು ಚಪ್ಪಲ್ ಹಾಕೊಂಡ ಕಾಲಿಗೆ ತಾಗದ ಹಾಗೆ ಏನ್ ಮಾಡ್ತೀವ? ಈಗ ಮಳೆಗಾಲ ಇರ್ತೈತಿ, ನೀವು ಮನೆಗೆ ಬರ್ಬೇಕಾದ್ರೆ ಕೆಸರೊಳಗೆ ಬೇಕಾದ್ರೆ ಕಾಲು ಹಾಕ್ತೀವೋ ಏನ್ ಚಪ್ಪಲ್ ಮೇಲೆ ಕಾಲಿಟ್ಟು ನೆಟ್ಟಗೆ ಬಿಡ್ತೀವಿಲ್ಲ? ಒಣ ಒಣ ನೆಲ ನೋಡಿ ಕಾಲಿಗೆ. ಹಾಗೆ ನಾವು ಈ ಪಾಪಮಯ ಜಗತ್ತಿನಲ್ಲಿ ಇರುವಾಗೂ ಕೂಡ ಪಾಪ ನಮ್ಮ ಸುತ್ತ ಬೆನ್ನ ಹತ್ತಲಾರ್ದ ನಾವು ಇರ್ಬೇಕು. ಮತ್ತು ಲೂಕ 19:10 ಅಲ್ಲೇ ಐತಿ ನೋಡಿ. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ಏಕೆಂದ್ರೆ ಮನುಷ್ಯ ಪುತ್ರನು ತಪ್ಪಿ ಹೋದದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ತಪ್ಪಿ ಹೋದವರಿಗೆ ಹುಡುಕಿ ಬಂದಿದ್ದಾನೆ. ಹುಡುಕಿ ಬಂದಂತ ಆತನಿಗೆ ನಾವು ಕೂಡ ಹುಡುಕಿ ಹೋಗ್ಬೇಕು. ಒಂದ್ ದನ ಕರುಗಳು ನೋಡ್ತೀವಿ ನಾವು ಇಲ್ಲಿ ಸಂಜಿಕಲ್ಲಿ ಗೋದಾವರಿ ಬಲ್ಲಿ ಅಲ್ಲಿ ಇದ್ದಾಗ ಆಕಳುಗಳು ಮೇಕೋತ್ ಎಲ್ಲಿ ಹೋಗಿರ್ತಾವ ಆತನ ಕರ ಏನ್ರ ಕೂತಿರ್ತೈತಿ ಹಿಂಗ್ ಹುಡುಕಾಡ್ತಾವ ಗಾಡಿಯೋ ಸೇವಣಿ ಓಣಿ ದಾಸ ಅಂಬಾ ಹಾಕಿರ್ತಾನೆ. ಪ್ರಾಣಿ ಸುದ್ದಿ ತನ್ನ ಮಗು ಕಡೆ ಹುಡುಕಾಡ್ಕೊತ ಹೋಗ್ತೈತಿ, ಆ ಮಗು ತನ್ನ ತಾಯಿ ಕಡೆ ಹುಡುಕಾಡ್ಕೊತ ಬರ್ತೈತಿ. ಹಾಗೆ ದೇವರು ಕೂಡ ನಮ್ಮನ್ನು ಹುಡುಕಾಡಿ ಬಂದಾಗ ನಾವೇನ್ ಮಾಡ್ಬೇಕು? ಆತನ ಮಕ್ಕಳಾದ ನಾವು ತಂದೆ ಯೇಸುವನ್ನು ಹುಡುಕಾಡ್ಕೊತ ಹುಡುಕಾಡ್ಬೇಕು. ಮತ್ತು ಯವಾನ 1:19 ನೋಡ್ರಿ. ಯೋಹಾನನು ಕೊಟ್ಟ ಸಾಕ್ಷಿ ಏನೆಂದರೆ, ಯಹೂದ್ಯರು ಯೆರೂಸಲೇಮಿನಿಂದ ಯಾಜಕರನ್ನು ಲೇವಿಯರನ್ನು ಅವನ ಬಳಿಗೆ ಕಳುಹಿಸಿ ನೀನು ಯಾರೆಂದು ಕೇಳಿದಕ್ಕೆ ಅವನು ಮರೆಮಾಚದೆ ನಾನು ಕ್ರಿಸ್ತನಲ್ಲವೆಂದು ಎಲ್ಲರ ಮುಂದೆ ಹೇಳಿದನು. ಏನ್ ಹೇಳಿದ ಅವನು? ಅಂತ ಟೈಮ್ದಲ್ಲಿ
ಯೆರೂಸಲೇಮಿನ ಯೆಹೂದ್ಯರ ಯಾಜಕರನ್ನು ಮತ್ತು ಲೇವಿಯರನ್ನು ಯೋಹಾನನ ಬಳಿಗೆ ಕಳುಹಿಸಿ, ನೀನು ಯಾರು ಎಂದು ಕೇಳಿದಕ್ಕೆ ಅವನು, ನಾನು ಕ್ರಿಸ್ತನಲ್ಲ ತಂದನು. ಅದಕ್ಕಾಗಿ ನಾವು ಯಾವಾಗಲೂ ದೇವರು ನಮಗ ಇದು ಇರೋದ್ರಿಂದ, ತಂದೆ ಇರೋದ್ರಿಂದ, ಅಲ್ಲಿ 5:14 ಓದ್ಬೇ. 5:14. ಇದಾದ ಮೇಲೆ ಯೇಸು ಅವನನ್ನು ದೇವಾಲಯದಲ್ಲಿ ಕಂಡುಕೊಂಡು, ನಿನಗೆ ಸ್ವಸ್ಥವಾಯಿತಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡ, ನಿನಗೆ ಹೆಚ್ಚಿನ ಕೇಡು ಬಂದಿತು ಅಂದನು. ಹೆಚ್ಚಿನ ಕೇಡ ಬಂದಿತ್ತು. ತರುವಾಯ ಯೇಸು ಅವನನ್ನು ದೇವಾಲಯದಲ್ಲಿ ಕಂಡು ಅವನಿಗೆ, ಇಗೋ, ನೀನು ಸ್ವಸ್ಥವಾಗಿರುವೆ, ಹೆಚ್ಚಿನ ಕೇಡು ಬಾರದಂತೆ ಇನ್ನು ಮೇಲೆ ಪಾಪ ಮಾಡಬೇಡ ಎಂದನು. ನಾವು ಪಾಪ ಮಾಡಿಬಿಡ್ತೀವಲ್ಲ, ನಮಗೆ ಗೊತ್ತಾಗಲ್ಲ. ಈ ರೂಢಿ ಈ ಹುಟ್ಟು ಬಂದ ಇದೇ ಇದ್ರಾಗ ಹುಟ್ಟು ಬಂದೀವಿ ನಾವು ಲೋಕನಲ್ಲಿ. ಮುಂಜಾನೆ ಸಾಯಂಕಾಲ ತನಕ ನಮ್ಮ ಜೊತೆ ಇರೋರು ಅನ್ಯರು. ಯಾರು ಇರ್ತಾರ? ಅವ್ರ ಜೊತೆ ಹುಡುಗಾಟಿ ಮಾಡ್ತು, ಏನೇನು ಭಾಷೆ ಮಾತಾಡ್ತು, ಅವ್ರ ಜೊತೆ ಅವ್ರು ಹೇಳ್ದಂಗೆ ಕೇಳ್ಬಿಡ್ತು. ಕೃಷ್ಣರು ಒಬ್ಬರೇ ಇಲ್ಲ, ಅದಕ್ಕೆ ನಾವೇನ್ ಮಾಡ್ತೇವೆ, ಎಲ್ಲ ಕೂಜೋಡಾಗ್ಬಿಡ್ತು. ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕು, ಎಚ್ಚರಿಕೆದಿಂದ ಇರ್ಬೇಕು. ತಾಳಿ ಕಟ್ಕೊಂಡಿದ್ ಹೆಣ್ಣಿಗೆ ಎಷ್ಟು ಅಂಜಿಕೆ ಇರುತ್ತ. ಮಾವ ಏನಂತ, ನಿನ್ ಸಮಾಜದವ್ರು ಏನಂತಾರೆ, ಮನೆಗೆ ಜಲ್ದಿ ಸೇರ್ಬೇಕು, ಕೆಳಗೆ ಗುಣ ಹಾಕಿ ಹೋಗ್ಬೇಕು. ಆ ಕಡೆ ಎಲ್ಲ ಗುಜರಾತ್, ರಾಜಸ್ಥಾನ, ಮಧ್ಯಪ್ರದೇಶ ಒಳಗೆ ಗುಂಟಾನೇ ತೆಗೆದಿಲ್ಲ. ಹಾಗೆ ನಾವು ಕೂಡ ಗುಂಟ ಹಾಕಿರ್ಬೇಕಲ್ಲ. ಪಾಪ ನಮ್ ಕಡೆ ಯಾರು ನೋಡ್ಬೇಡ, ಸೈತಾನ್ ನೋಡ್ಬಾರ್ದು, ಅವ್ರು ನೋಡ್ಬಾರ್ದು ಅಂತೇಳಿ ದುಶ್ಚಟ, ದೂರಾಭ್ಯಾಸ, ಕೆಟ್ಟ ಭಾಷಾ, ಕೆಟ್ಟ ಬೈಗಳು ಬೇವರು ನಮ್ ಸುತ್ತಮುತ್ತ ಇರಬಾರ್ದು. ಹಾಗೆ ನಾವು ಏನ್ ಮಾಡ್ಬೇಕು, ನಮ್ಮನ್ನು ಗುಂಟ ಹಾಕೊಂಡಿರ್ಬೇಕು. ತಿಳಿದೇನೆ? ನಾವು ಹೀಗೆ ತಿಳ್ಕೊಬೇಕಿಲ್ಲ. ಯೋಹಾನ 8:7. ಅವರು ಆತನನ್ನು ಬಿಡದೆ ಕೇಳುತ್ತಿರುವಾಗ ಆತನು ನೆಟ್ಟಗೆ ಕೂತುಕೊಂಡು ಅವರಿಗೆ, ನಿಮ್ಮಲ್ಲಿ ಪಾಪವಿಲ್ಲದವನು ಯಾರು, ಅವನೇ ಮೊದಲು ಆಕೆಯ ಮೇಲೆ ಕಲ್ಲನ್ನು ಹಾಕಲಿ ಎಂದು ಹೇಳಿದನು. ಅಲ್ಲಿ ಆ ಗಳಿಗೆ ಒಳಗೆ ಯಾರು ಪುಣ್ಯವಂತರು ಸಿಗ್ಲಿಲ್ಲ, ಎಲ್ಲರೂ ಪಾಪಿ ಸಿಕ್ಕರು. ಅದಕ್ಕಾಗಿ ಅವಳಿಗೆ ಹೇಳ್ಬಿಡ್ತಾನ, ಹೆಣ್ಮಗಳಿಗೆ, ನೋಡವ್ವ, ಇನ್ನು ಮುಂದಿನ ಪಾಪ ಕ್ಷಮಿಸಲ್ಪಟ್ಟಿದೆ, ನೀನ್ ಮುಂದೆ ಪಾಪ ಮಾಡಬೇಡ, ಹೋಗಂತ ಹೇಳ್ತಾನ. ಅತಿಶಯವಾಗಿ ಆಕೆ ಪ್ರೀತಿ ಮಾಡ್ತಾವ ದೇವರಿಗೆ, ಯೇಸುಗೆ. ಅದ್ರಾಗ ಯೋಹಾನ 15:22. ಹಾಗೆ ನಮ್ಮನ್ನು ಕೂಡ ದೇವರು ಕ್ಷಮಿಸಿಬಿಟ್ಟಿದ್ದಾನೆ. ನಾವು ಪುಣ್ಯವಂತರು, ಧನ್ಯರು ಅಂತ ತಿಳ್ಕೋಬೇಕು. ನಾನು ಬಂದು ಅವರ ಕೂಡ ಮಾತಾಡಿದ್ದರೆ ಅವರಿಗೆ ಪಾಪವು ಇರುತ್ತಿದ್ದಿಲ್ಲ, ಆದರೆ ಅವರು ಮಾಡಿದ ಪಾಪಕ್ಕಾಗಿ ಅವರಿಗೆ ಈಗ ನೆವವಿಲ್ಲ. ಅದಕ್ಕಾಗಿ ನಾನು ಬಂದು ಅವರೊಂದಿಗೆ ಮಾತನಾಡುತ್ತಿದ್ದರೆ ಅವರಿಗೆ ಪಾಪ ಇರುತ್ತಿರಲಿಲ್ಲ, ಆದರೆ ಈಗ ಅವರ ಪಾಪದ ವಿಷಯವಾಗಿ ಅವರಿಗೆ ಅಲ್ಲಿ ತಪ್ಪು ಮಾಡಿ, ಇಲ್ಲಿ ತಪ್ಪು ಮಾಡಿದ ಅಂತ ಹೇಳಲಿಕ್ಕೆ ನಿಮ್ಗೆ ಅಧಿಕಾರನೇ ಇಲ್ಲ. ಈಗ ನೇಪಿಲ್ಲ, ಇಲ್ಲ, ಏನ್ ಹೇಳ್ತಾರ ನಿನ್ನೆ ಹೋದ इन बातों के बाद यदि मैं न आता और उनसे बातें न करता तो वे पागल न रहते, परंतु अब उन्हें उनकी पाप के लिए कोई बहाना नहीं। उमर 24. यदि मैं उनमें काम न करता तो करता जो और किसी ने नहीं किए, तो वे पापी नहीं डरते। परंतु अब तो उन्होंने मुझे और मेरे पिता दोनों को देखा और दोनों से बैर किया। ಅದಕ್ಕಾಗಿ ಇನ್ನೊಂದಕ್ಕೆ ವಾಕ್ಯ ಯೋಹಾನ 20:23. ನೀವು ಯಾರ ಪಾಪಗಳನ್ನು ಕ್ಷಮಿಸಿ ಬಿಡುತ್ತೀರೋ ಅವರಿಗೆ ಅವುಗಳ ಕ್ಷಮಾಪಣೆಯಾಗುತ್ತದೆ, ಯಾರ ಪಾಪಗಳನ್ನು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಅವುಗಳು ಉಳಿಯುತ್ತವೆ ಅಂದರು. ನೀವು ಯಾರ ಪಾಪಗಳನ್ನು ಕ್ಷಮಿಸ್ತೀರೋ ಅವು ಅವರಿಗೆ ಕ್ಷಮಿಸಲ್ಪಡುವವು, ಮತ್ತು ಯಾರ ಪಾಪಗಳನ್ನು ನೀವು ಉಳಿಸ್ತೀರೋ ಅವು ಅವರಿಗೆ ಉಳಿಯುತ್ತದೆ ಎಂದು ಹೇಳಿದರು. ಅದಕ್ಕಾಗಿ ಎಲ್ಲಾ ತಪ್ಪು ಮಾಡಿದವ್ರು ಪಾಪ ಕ್ಷಮಾ ಮಾಡಂದ್ರೆ ಕ್ಷಮಾ ಮಾಡಿಬಿಡ್ಬೇಕು, ಇಟ್ಕೊಂಡು ಕೂಡಬೇಡದು. ಇದು ನೋಡ್ರಿ, ನಾವು ಅವ್ರ ಪಾಪ ಕ್ಷಮಾ ಆಗ್ಲಿಲ್ಲಪ್ಪ, ನಮಗ್ ಕ್ಷಮಾ ಮಾಡು, ನಮ್ಗೆ ಕ್ಷಮಿಸ್ಬಿಡುವ, ನಿನ್ ಮನಿತನ ಬಂದ್ರ ಕ್ಷಮಿಸ್ಬಿಡ್ಬೇಕು. ಹಾಗೆ ಇಟ್ಬಿಟ್ರ ಅವನ ಪಾಪ ಹೀಗೆ ಉಳಿತೈತಿ. ಪಾಪ ಆಗಿ ಅವ ನರಕಕ್ಕೆ ಹೋದ್ರ ಅದರ ಶಿಕ್ಷೆ ನಮಗಾಗ್ತೈತಿ.
ನೀ ಆ ಗಳಿಗೆನೆ ಅವನಿಗೆ ಕ್ಷಮಿಸ್ಬಿಟ್ರೆ ನಾನು ನಿಮ್ಗೆ ಒಳ್ಳೇದು ಕ್ಷಮಿಸೋಗೋಸ್ಕರ ಅರಿಸ್ಕೊಂಡೀನಿ. ನೀವೆಷ್ಟು ಘೋರ ಅಪರಾಧಿಗಳು ಇದ್ರು ನಿಮ್ಮನ್ನು ನಾನು ಕ್ಷಮಿಸ್ಬಿಟ್ಟಿನಿ. ಒಬ್ಬ ನಿಮ್ಮ ಸ್ನೇಹಿತ ಸೋದರ ಸ್ವಲ್ಪ ತಪ್ಪು ಮಾಡಿದ್ರೆ ಅವನಿಗೆ ಕ್ಷಮಿಸ್ಲಿಲ್ಲ, ನೀ ಕ್ಷಮಿಸ್ಬಿಟ್ರೆ ಅವನ ನರಕಕ್ಕೆ ಹೋಗ್ತಿರ್ಲಿಲ್ಲ. ನೀವು ಕ್ಷಮಿಸದೇ ಇದ್ದಾಗ ಅವನ ನರಕಕ್ಕೆ ಹೋಗೋ ಪಾಪಕ್ಕೆ ಬಿದ್ದು ಅವ ಹಾಳಾಗ್ಬೇಕಾಯ್ತ. ಇದಕ್ಕೆ ಕಾರಣ ನೀನೇ ಇಲ್ಲ ಹೇಳಿ ದೇವರು ಯೇಸು ಸ್ವಾಮಿ ಏನ್ ಮಾಡ್ತಾನೆ, ನಮಗೆ ಶಿಕ್ಷೆ ಕೊಡ್ತಾನೆ. ಅದಕ್ಕಾಗಿ ನಿಮ್ಮ ಕಡೆ ಯಾರಾದ್ರೂ ಬಂದ್ರೆ ತಪ್ಪಾಗೈತೆ ಅಂದ್ರೆ ಕ್ಷಮಿಸ್ಬಿಡ್ಬೇಕು. ಶೇಡ ಇಟ್ಕೊಂಡು ಕೊಡಬೇಡ. ಶೇಡ ಇಟ್ಟೋದು ಸೈತಾನನ ಮಕ್ಕಳ ಕೆಲಸ. ಅದು ಮುಯಿ ತೀರ್ಸೋದು ಸೈತಾನನ ಕೆಲಸ. ಕಣ್ಣು ತೆಗೆದು ಸೈತಾನನ ಕೆಲಸ. ಚಾಡಿ ಚುಗ್ಲಿ ಹೇಳೋದು ಸೈತಾನನ ಕೆಲಸ. ಸೈತಾನ ಕಡೆ ಇಟ್ಕೊಂಡು ನಾವು ದೇವರ ಕಡೆ ಬೇಡ್ತೀವಿ ಅಂದ್ರೆ ಇಲ್ಲ. ಚಾಡಿ ಚುಗ್ಲಿ ಮತ್ಸರ್ ಹೊಟ್ಟಿಕಿಚ್ಚಿ ಕಾಮ್ ಕ್ರೋಧ ಮೋಹ ದ್ರೋಹ ಕಳತನ ಸುಳ್ತನ ಅಹಂಕಾರ ಗಮಂಡ ಇವು ಇಟ್ಕೊಂಡು ದೇವರಿಗೆ ಆರಾಧಿಸ್ತೀವಿ ಅಂದ್ರೆ ದೇವರಿಗೆ ಮಾನ್ಯತೆ ಆಗುದಿಲ್ಲ. ಇವೆಲ್ಲ ತ್ಯಾಗ ಮಾಡ್ಬೇಕು. ಸ್ವಚ್ಛ ಸರಳ ಸದ್ಗುಣ ಸಾತ್ವಿಕತ್ವ ಪ್ರೀತಿ ಮಮತೆ ದಯಾ ನಮ್ರತಾ ವಿನಯ ಸಹನಶಕ್ತಿ ದೇವರಿಗೆ ತಿಳ್ಕೊಳ್ಳೋದು. ನೀವು ಇದು ಇಟ್ಕೊಂಡ ದೇವರಿಗೆ ಆರಾಧನೆ ಮಾಡಿದ್ರೆ ಘಮ್ ಅಂತ ಹೇಳಿ ಸುಗಂಧ ಹೋಗ್ತೈತಿ. ಅವೆಲ್ಲ ಕೆಟ್ಟತನ ಇಟ್ಕೊಂಡು ನಾವು ದೇವರಿಗೆ ಆರಾಧನೆ ಮಾಡ್ತೀವಿ ಅಂದ್ರೆ ದುರ್ಗಂಧ ಭಗ್ಗತೆ ಬರ್ತೈತಿ. ಎರಡು ಸಣ್ಣ ಮಕ್ಕಳಿಗೆ ಊಸ್ಬಿಟ್ರೆ ಎಲ್ಲರಿಗೂ ಮೂಗು ಹೊರಗೆ ಸಿಗ್ತೀವಿ. ಅದೇನಿಲ್ಲ ತಿಳುವಳಿಕೆ ಭಾಷೆ ಒಳಗೆ ಹೇಳ್ತೀನಿ. ಮನಸ್ಸಿನಾಗ ನಡತೆ ಒಳಗೆ ಸ್ವಭಾವ ಒಳಗೆ ದೃಷ್ಟಿ ಒಳಗೆ ಭಾಷೆ ಒಳಗೆ ನಾವು ಕೆಟ್ಟದ್ದು ಇಟ್ಕೊಂಡು ದೇವರಿಗೆ ಆರಾಧನೆ ಮಾಡ್ತೀವಿ ಅಂದ್ರೆ ದುರ್ಗಂಧ ಬಿಡ್ತೈತಿ. ನಾವು ಒಳ್ಳೆತನದಿಂದ ಲವಲವಿಕೆಯಿಂದ ಹಂಬಲದಿಂದ ಪ್ರೀತಿಯಿಂದ ನಾ ಎಷ್ಟು ಭಾಗ್ಯಶಾಲಿ, ನನ್ನ ದೇವರು ನನ್ನನ್ನು ತನ್ನ ಮಗನಾಗಿ ಆರಿಸಿಕೊಳ್ಳಲ್ಲ ಮಗಳಾಗಿ ಆರಿಸಿಕೊಳ್ಳಲ್ಲ, ನಾ ಎಂತ ಭಾಗ್ಯಶಾಲಿ ಅಂತ ಹೇಳಿ ನಮ್ಮನ್ನು ಹಂಬಲ್ಲೇ ನಾವು ಆರಾಧನೆ ಮಾಡ್ತಿಲ್ಲ, ದೇವರಿಗೆ ಸುಗಂಧವಾಗಿ ಹೋಗುತ್ತಾರೆ. ಕನಿಕ ದಯಾ ಕರುಣೆ ಇವೆಲ್ಲ ನಮ್ಮ ಕಡೆ ಎದ್ದು ಬೆಳೆದೈತಿ. ಇಲ್ಲ ಆದ್ರೆ ಬರೀ ಅಹಂಕಾರ ಗಮನ್ ಒರಟತನ ದುಷ್ಟತನ ನಮ್ಮ ಕಡೆ ತುಂಬಿಕೊಂಡ್ರೆ ದೇವರಿಗೆ ನಾವು ಆರಾಧನೆ ಮಾಡಿದ್ದು ಸುಧಾರಣೆ ಆಗುದಿಲ್ಲಪ್ಪ. ಇವರತ್ತಿದೆ ದೇವರೇ ನಮ್ಗೆ ಇಟ್ಕೊಂಡು ಪಶ್ಚಾತ್ತಾಪ ಪಡಿತಾರೆ. ದೇವರ ಪಶ್ಚಾತ್ತಾಪ ಪಡಿದ ಟೈಪ್ ನಮ್ಮನ್ನು ನಾವು ತಿದ್ಕೋಬೇಕು, ನಮ್ಮನ್ನು ನಾವು ಸ್ವಚ್ಛ ಮಾಡ್ಕೋಬೇಕು. ನಾವು ನೋಡುವ ದೃಷ್ಟಿ ಚಂದಾಗಿರ್ಬೇಕು. ನಾವು ನಮ್ಮನ್ನು ತಿದ್ಕೊಂಡ್ರೆ ಜಗತ್ತೇ ಚಂದ ಕಾಣ್ತಾರೆ ಎಲ್ಲರೂ. ನಮ್ಮನ್ನು ನಾವು ತಿದ್ಕೊಂಡ್ರೆ ಜನ ತಿದ್ಕೋಬೇಕು. ಅವ್ರ ವರ್ತನೆ, ಅವ್ರ ಭಾಷಾ, ಅಡು ಭಾಷಾ, ನಡೆಯು ಭಾಷಾ, ಅವ್ರ ಸಾಂಪ್ರದಾಯಿಕ ಏನೇ ಇದ್ರು ನಮಗೇನಾಗ್ತದೆ ಶತ್ರು ಅನಿಸ್ತೈತಿ. ನಮ್ಮನ್ನು ನಾವು ತಿದ್ಕೊಂಡಿಲ್ಲ. ಒಬ್ಬ ಗಣತಿ ಇದ್ದಾಳೆ ಅಂದ್ರೆ ಸುಳಿಕೇರಿ ಒಳಗೂ ಗಣತಿಯಾಗಿ ಬದುಕ್ತಾಳ. ಪಾಪಿಗಳ ಮಧ್ಯೆ ಇದ್ದರೂ ಕೂಡ ನಿಷ್ಕಳಂಕದಿಂದ ಬದುಕ್ತಾಳ. ಸತ್ಯವಂತ ನೀತಿವಂತ ವ್ಯಕ್ತಿ. ಒಬ್ಬ ಆ ನೀತಿವಂತನಿಗೆ ಹೋಗಿ ಸತ್ಯವಂತರ ನಡು ಬಿಟ್ಟರು ಕೂಡ ಸುಧಾರಿಸುವುದಿಲ್ಲವ. ತಾನೊಳಗಿನ ಬರಬೇಕು, ನಾ ಈಗ ಮಾಡಿ ಸಾಧನೆ ಮಾಡಬೇಕು ಅಂತ ಹೇಳಿ. ಅದಕ್ಕಾಗಿ ದೇವರು ನಮ್ಮನ್ನು ಇವೆಲ್ಲ ತನ್ನ ಮಕ್ಕಳಾಗಿ ನಮ್ಮನ್ನು ಇವೆಲ್ಲ ಮಾತಾಡಿದೆ. ಸತ್ಯ ಮಾತುಗಳು ನಮ್ಮನ್ನು ಆರಿಸಿ ಹುಡುಕೊಂಡು ಬಂದ, ನಮ್ಮನ್ನು ಆತ್ಮಿಕ ನಿಲುವಂಗಿಯನ್ನು ಹಾಕಿದ, ನಮ್ಮ ಪಾಪ ಶಾಪದಿಂದ ಬಿಡುಗಡೆ ಪಡಿಸಿದ, ತನ್ನ ಮಕ್ಕಳಾಗಿ ನಮ್ಮನ್ನು ಸ್ವೀಕರಿಸಿಕೊಂಡ, ತನ್ನ ದೇಹದಲ್ಲಿ ನಮ್ಮನ್ನು ಭಾಗ ಅಧಿಕಾರ ಕೊಟ್ಟ. ಅದಕ್ಕಾಗಿ ನಾವು ದೇವರಿಗೆ ಏನ್ ಮಾಡ್ಬೇಕು? ಪ್ರಾಣ ಆತ್ಮ ಶರೀರದಿಂದ ದೇವರ ಚಿತ್ತಗೆ ಅನುಸಾರವಾಗಿ ನೇಮಗೆ ಅನುಸಾರವಾಗಿ ಆತನಿಗೆ ಮಾನ್ಯತೆ ಆಗುವ ರೀತಿಯಲ್ಲಿ ನಾವು ಆತನನ್ನು ಆರಾಧಿಸಬೇಕು.